ಶ್ರೀ ಬಸವ ಟಿವಿಯನ್ನ ನೋಡ್ತಾ ಇರುವಂತಹ ಎಲ್ಲ ವೀಕ್ಷಕರಿಗೂ ಕೂಡ ಶರಣು ಶರಣಾರ್ಥಿ. ಜೈ ಜವಾನ್ ನಿಮಗೊಂದು ಸಲಾಂ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಚೈತ್ರ ಕೋಟ. ವೀಕ್ಷಕರೇ, ಜೈ ಜವಾನ್ ನಿಮಗೊಂದು ಸಲಾಂ ಕಾರ್ಯಕ್ರಮದಲ್ಲಿ ಅನೇಕ ವೀರ ಯೋಧರನ್ನ ಬೇರೆ ಬೇರೆ ಸಂಚಿಕೆಯಲ್ಲಿ ನಿಮಗೆ ಪರಿಚಯ ಮಾಡಿಸಿ ಅವರ ಸಾಧನೆಗಳು, ಅವರು ಮಾಡಿರುವಂತಹ ಕೆಲಸಗಳು ಅವೆಲ್ಲವನ್ನು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೇವೆ. ಅದೇ ರೀತಿ ಇವತ್ತು ಕೂಡ ಒಬ್ರು ವೀರ ಯೋಧರು ನಮ್ಮ ಜೊತೆ ಇದ್ದಾರೆ. ಈಗ ಯೋಧರು ಅಂತ ಹೇಳಿದಾಗ ನಮಗೆಲ್ಲರಿಗೂ ನೆನಪಾಗುವಂಥದ್ದು ಅವರ ಜೀವನದ ತ್ಯಾಗ, ಅವರ ಒಂದು ಶಕ್ತಿ ಆಗಿರ್ಬೋದು, ದೇಶ ಪ್ರೇಮ, ಇದೆಲ್ಲ ಕೂಡ ನೆನಪಾಗುತ್ತೆ. -50 ಡಿಗ್ರಿಯಿಂದ ಹಿಡಿದು +50 ಡಿಗ್ರಿಯವರೆಗೆ ಯಾವುದೇ ಒಂದು ನಿಸ್ಸಂಕೋಚವಾಗಿ ದೇಶದ ಮೇಲಿನ ಭಕ್ತಿಯಿಂದಾಗಿ, ದೇಶದ ಪ್ರೇಮದಿಂದಾಗಿ ತಮ್ಮ ಆರೋಗ್ಯದ ಒಂದು ಸ್ಥಿತಿಯನ್ನು ಪಣವಾಗಿಟ್ಕೊಂಡು ದೇಶವನ್ನು ಕಾಯ್ತಾರೆ. ಅಂತಹ ವೀರ ಯೋಧರನ್ನು ನಾವು ಎಷ್ಟು ಸ್ಮರಿಸಿದ್ರು ಕೂಡ ಸಾಕಾಗ್ಲಿಕ್ಕಿಲ್ಲ. ನಾವಿಲ್ಲಿ ನೆಮ್ಮದಿಯಿಂದ ನಿದ್ದೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಅದಕ್ಕೆ ನಿಜವಾಗ್ಲೂ ವೀರ ಯೋಧರು ಕಾರಣ. ಅಂತಹ ವೀರ ಯೋಧರನ್ನ ಸ್ಮರಿಸ್ತಾ ಎಲ್ಲ ವೀರ ಯೋಧರಿಗೂ ಕೂಡ ದೇವರು ಇನ್ನಷ್ಟು ಆರೋಗ್ಯ ಆಯಸ್ಸನ್ನು ಕೊಡ್ಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ 16 ವರ್ಷ ನಮ್ಮ ಆರ್ಮಿಯಲ್ಲಿ ಸೇವೆಯನ್ನ ಸಲ್ಲಿಸಿ ಹವಾಲ್ದಾರರಾಗಿ ಸೇವೆಯನ್ನ ಸಲ್ಲಿಸಿರುವಂತಹ ಎಂ ಶರವಣ್ ಅವರು ನಮ್ಮ ಜೊತೆ ಇದ್ದಾರೆ. ಇವರ ಬಗ್ಗೆ ಮಾತಾಡಲಿಕ್ಕೆ ಬಹಳಷ್ಟು ವಿಷಯಗಳಿದೆ. ಕಾರ್ಗಿಲ್ ಯುದ್ಧ ಅಟೆಂಡ್ ಆಗಿದ್ದಾರೆ, ಹಾಗೆ ಗ್ಲೇಸರ್, ತುಂಬ JNK ಇಲ್ಲೆಲ್ಲ ಅವರು ಸೇವೆಯನ್ನ ಸಲ್ಲಿಸಿದ್ದಾರೆ. ಅವರನ್ನ ಮಾತಾಡ್ಸೋಣ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ಶರಣು ಶರಣಾರ್ಥಿ. ಸರ್, ತಾವು ಕಾರ್ಯಕ್ರಮಕ್ಕೆ ಬಂದಿರುವಂಥದ್ದು ಬಹಳಷ್ಟು ಖುಷಿಯಾಗಿದೆ. 16 ವರ್ಷ ನಮ್ಮ ಭಾರತೀಯ ಸೇನೆಯಲ್ಲಿ ಸೇವೆಯನ್ನ ಸಲ್ಲಿಸಿ ಭಾರತ ಮಾತೆಯ ಪುತ್ರ ಆಗಿದ್ದೀರಾ. ಒಂದು ಹೆಮ್ಮೆ ಸರ್ ನಿಮ್ಮಂಥ ಯೋಧರನ್ನ ಮಾತಾಡಿಸುವಂಥದ್ದು. ಯಾಕಂದರೆ ಎಲ್ರಿಗೂ ದೇಶ ಸೇವೆ ಮಾಡುವಂತಹ ಭಾಗ್ಯ ಸಿಗಲ್ಲ. ಅಂಥದ್ರಲ್ಲಿ ನಮ್ಮ ವಾಹಿನಿಯಲ್ಲಿ ನಿಮ್ಮಂಥ ಯೋಧರನ್ನ ಕರೆಸಿ ನಿಮ್ಮನ್ನು ಮಾತಾಡಿಸುವಂಥದ್ದು ನಿಜವಾಗ್ಲೂ ನಮ್ಮ ಭಾಗ್ಯ ಅಂತಲೇ ಹೇಳ್ಬೋದು. ಹೇಗಿದ್ದೀರಾ ಸರ್? ಸಮಸ್ತ ಬಸವ ಟಿವಿ ವೀಕ್ಷಕರಿಗೆ ವೀರ ಸೈನಿಕನ ಹೃದಯಪೂರ್ವಕ ನಮಸ್ಕಾರಗಳನ್ನು. ಮೊಟ್ಟ ಮೊದಲ ಬಾರಿಗೆ ಭಾರತಾಂಬೆಗೆ ನನ್ನ ಕಡೆಯಿಂದ ಜಯ, ಮತ್ತು ತಾಯಿ ಭುವನೇಶ್ವರಿಗೆ ನಾನು ಮಾತಾಡೋಕ್ಕೆ ಮುಂಚೆ ನಮನ ಸಲ್ಲಿಸ್ತಾ ನಾನು ಈ ಮಾತುಗಳನ್ನ ಮಾತಾಡಬೇಕು ಅಂತ ಆಸೆ ಪಡ್ತೀನಿ. ನನ್ನ ಹೆಸರು ಬಂದ್ಬಿಟ್ಟು ಎಂ ಶರವಣ ಅಂತ ಹೇಳಿ. ಹವಾಲ್ದಾರಾಗಿ ನಾನು ಸೈನ್ಯದಲ್ಲಿ 16 ವರ್ಷ ಸೇವೆಯನ್ನು ಸಲ್ಲಿಸಿ ಈಗ ನಾನು ಬೆಂಗಳೂರಲ್ಲೇ ವಾಸವಾಗಿದ್ದೀನಿ. ನಾನು ಹುಟ್ಟಿದ್ದು ಇದೇ ರಾಜಾಜಿನಗರ ESI ಅನ್ನುವಂಥ ಹಾಸ್ಪಿಟ್ಲಲ್ಲೇ ನಾನು ಹುಟ್ಟಿರೋದು. ನಾನು ಇದೇ ಬೆಂಗಳೂರಲ್ಲಿ ಜನನ ತಗೊಂಡು MLA ಸ್ಕೂಲಲ್ಲಿ 5ನೇ ತರಗತಿವರೆಗೂ MLA ಸ್ಕೂಲ್ ಮಲ್ಲೇಶ್ವರಮಲ್ಲಿ ನಾನು ವ್ಯಾಸಂಗವನ್ನು ಮಾಡಿದೆ. ನಾನು ಜೊತೆಗೆ 5ನೇ ತರಗತಿಯಿಂದ 8ನೇ ತರಗತಿವರೆಗೂ ಪೀಣ್ಯ ಎಜುಕೇಷನ್ ಸೊಸೈಟಿ ಅಂತ ಪೀಣ್ಯದಲ್ಲೇ ನಾನು ಎಜುಕೇಷನನ್ನು ಕಂಪ್ಲೀಟ್ ಮಾಡಿದೆ. ಅಲ್ಲಿಂದ ನಾನು ವಿವೇಕಾನಂದ ಕಾಲೇಜ್, ಇವಾಗ ಏನಿದೆಯಲ್ಲ ವಿವೇಕಾನಂದ ಸ್ಕೂಲ್ ಅಂತ ಇತ್ತು, ಅಲ್ಲಿ ಫಸ್ಟ್ ಇಯರ್ PUCವರೆಗೂ ನಾನು ವ್ಯಾಸಂಗ ಮಾಡಿದೆ. ನಾನು ಅಲ್ಲಿಂದ ನನಗೆ ಈ ದೇಶ ಸೇವೆಗೆ ಹೋಗಬೇಕು, ದೇಶ ಕಾಯೋದಕ್ಕೆ ನನಗೆ ಜೊತೆಗಿರ್ತಕ್ಕಂಥ ನನ್ನ ಫ್ಯಾಮಿಲಿಲಿ ನಮ್ಮ ಚಿಕ್ಕಪ್ಪ ಅವ್ರು ಇರ್ಬೋದು, ಜೊತೆಗೆ ನಾನು ಇರ್ತಕ್ಕಂಥ ಪ್ಲೇಸ್ ಎಲ್ಲಿತ್ತು ಅಂತ ಹೇಳಿದ್ರೆ ಈಗಿನ HMT ವಾಚ್ ಫ್ಯಾಕ್ಟ್ರಿಲಿ ನಮ್ಮ ತಾಯಿ ಕೆಲಸದಲ್ಲಿ ಇರಬೇಕಾದ್ರೆ ನಾನು ಅದೇ ಕ್ವಾರ್ಟರ್ಸಲ್ಲಿ 12 ವರ್ಷಗಳ ಕಾಲ ಅಲ್ಲೇ ಮನೆ ಇತ್ತದು. ಆ ಮನೆಯಲ್ಲಿ ಇರಬೇಕಾದ್ರೆ ಈ ನಮ್ಮ ಏರ್ಫೋರ್ಸ್ ಏನಿದೆಯಲ್ಲ ಪಕ್ಕದಲ್ಲಿ, ಅಲ್ಲಿ ಸೈನಿಕರು ಬಂದ್ಬಿಟ್ಟು ಏನು ಮಾಡೋರು ಅಂದರೆ ಬೆಳಿಗ್ಗೆ ಅವರ ಎಕ್ಸಸೈಸ್ ಮಾಡೋದಕ್ಕೆ ಅಲ್ಲಿಂದ ರನ್ನಿಂಗ್ ಮಾಡ್ಕೊಂಡು ಬರ್ತಾಯಿದ್ರು. ಅವ್ರುಗಳ್ನೆಲ್ಲ ನೋಡಿದಾಗ ನಾನು ದೇಶ ಸೇವೆಗೆ ಸೇರಬಾರ್ದು, ನನ್ನಲ್ಲೂ ಆ ಶಕ್ತಿ ಇದೆಯಲ್ಲ, ಜೊತೆಗೆ ನಾನು ಅದೇ ರೀತಿ ನಾನು ಪ್ರಾಕ್ಟೀಸ್ ಮಾಡಬೇಕು ಅಂತ ಬೆಳಗ್ಗೆ 4 ಗಂಟೆ ಬೆಳಗ್ಗೆ ಏನು ಮಾಡ್ತಿದ್ದೆ ಅಂತ ಹೇಳಿದ್ರೆ ನಾನು ಗ್ರೌಂಡ್ಗಳಲ್ಲೇ ಹೋಗೋದು, HMT ಗ್ರೌಂಡಲ್ಲಿ ರನ್ನಿಂಗ್ ಪ್ರಾಕ್ಟೀಸ್ ಮಾಡೋದು. ಜೊತೆಗೆ ಅಲ್ಲಿರ್ತಕ್ಕಂಥವ್ರನ್ನ ನಾನು ಕೇಳೋದು, ಯಾವ ರೀತಿ ನನ್ನ ದೇಹ ಬಲಾಢ್ಯ ಆಗಬೇಕು ಅಂತ ಹೇಳಿದ್ರೆ, ನಾನು ಸೈನಿಕ್ ಸೇರಬೇಕು ಅಂತ ಹೇಳಿದ್ರೆ ಯಾವ ರೀತಿ ನಾನು ಎಕ್ಸಸೈಸ್ ಮಾಡಬೇಕು ಅಂತ ಹೇಳಿ ಅಲ್ಲಿ ಇರ್ತಾಯಿದ್ರು. ಅವ್ರುಗಳನ್ನ ಸ್ಪೋರ್ಟ್ಸ್ ಮ್ಯಾನ್ಗಳು ಇರ್ತಾಯಿದ್ರು. ಜೊತೆಗೆ ಸೈನಿಕರು ಏನು ಕೆಲವರು ಇರ್ತಾಯಿದ್ರು, ಅವ್ರುಗಳು ನನಗೆ ತುಂಬ ಹೆಲ್ಪ್ ಮಾಡೋದು ಈ ವಿಷಯ ಸೈನಿಕ್ ಸೇರೋದಕ್ಕೆ. ಇದನ್ನ ಇದೇ ರೀತಿ ನಾನು ಅಲ್ಲಿ ಸೇನೆಗೆ ಮತ್ತೆ ಸರ್, ಈಗ ಸೇನೆ ಅನ್ನುವಂಥದ್ದು ಒಂದು ದೊಡ್ಡ ಶಕ್ತಿ ಸರ್. ಅದ್ರ ಬಗ್ಗೆ ಹೇಳಲಿಕ್ಕೆ ಪದಗಳೇ ಕೂಡ ಸಾಕಾಗ್ಲಿಕ್ಕಿಲ್ಲ. ಯಾಕಂದ್ರೆ ಬಹಳಷ್ಟು ತ್ಯಾಗಗಳಿರುತ್ತೆ ನಿಮ್ಮ ಜೀವನದಲ್ಲಿ. ಯಾಕಂದ್ರೆ ದೇಶಕ್ಕೋಸ್ಕರ, ದೇಶ ಪ್ರೇಮಕ್ಕೋಸ್ಕರ ಕುಟುಂಬವನ್ನ, ತನ್ನ ಆಸೆಗಳನ್ನ ಎಲ್ಲವನ್ನ ತ್ಯಾಗ ಮಾಡಿ ಬಂದಿರ್ತೀರ. ಇಂಥದ್ರಲ್ಲಿ ಸರ್, ಈಗ ನೀವು ಒಂದು ಸೇನೆಗೆ ಸೇರಬೇಕು, ನಾನು ಒಬ್ಬ ಸೈನಿಕನಾಗಬೇಕು ಅಂತ ಯಾವಾಗ ಕರೆಕ್ಟಾಗಿ ಒಂದು ಆಸೆಯನ್ನು ಇಟ್ಕೊಂಡ್ರಿ? ಮತ್ತು ನಿಮ್ಗೆ ಯಾರಾದರೂ ಇನ್ಸ್ಪಿರೇಷನ್ ಆದ್ರ ಸೇನೆಗೆ ಸೇರಲಿಕ್ಕೆ?
ಇದರಲ್ಲಿ ನನ್ನ ಮುಖ್ಯ ಪಾತ್ರವಾಗಿ ನಾನು ವೇಣು ನಾಯ್ಡು ಅಂತ ನಮ್ಮ ಚಿಕ್ಕಪ್ಪ ಅವರಿದ್ದರು. ಅವರು ಸೇನೆಯಲ್ಲಿ ಬಂದ್ಬಿಟ್ಟು ಗಾರ್ಡ್ಸಲ್ಲಿ ಸೇವೆ ಸಲ್ಲಿಸಿದ್ರು. ಜೊತೆಗೆ ಆಗ 1971 ಇಸ್ವಿಯಲ್ಲಿ ಪಾಕಿಸ್ತಾನ ಯುದ್ಧದಲ್ಲಿ ಅವ್ರು ಭಾಗವಹಿಸಿ ಅವ್ರ ಮನೆಗೆ ಬಂದಿದ್ದರು. ಅವ್ರು ಯಾವಾಗಲೂ ರಜಕ್ಕೆ ಬಂದಾಗ ಆಗಿರ್ಬೋದು, ನಮ್ಮ ಮನೆಗಳಿಗೆ ಬಂದಾಗ ನಮ್ಮ ತಂದೆಯವ್ರ ಹತ್ರ ಹೇಳ್ತಾ ಇದ್ರು, ಇದೇನೆ ನೋಡೋ ನಿನ್ನ ಮಗನ್ನ ಬಂದ್ಬಿಟ್ಟು ಈ ಸೇನೆಗೆ ಸೇರಿಸು ಅಂತೇಳಿ. ನಾನು ಅವ್ರು ನೋಡಿ ಯಾವಾಗಲೂ ಅನ್ಕೊತಿದ್ದೆ, ಅವರು ಆಗ್ತಕ್ಕಂಥ ಡ್ರೆಸ್ ಇರ್ಬೋದು, ಅವರು ಇರ್ತಕ್ಕಂಥ ಫಿಸಿಕಲ್ ಇರ್ಬೋದು, ಜೊತೆಗೆ ಅವ್ರ ಹತ್ರ ಮಾತಾಡ್ಬೇಕಾದ್ರೆ ನಂಗೆ ತುಂಬ ಹೆಮ್ಮೆ ಆಗ್ತಿತ್ತು. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರು ಅವ್ರಿಗೆ ಗೌರವನ ಕೊಡ್ತಾ ಇದ್ರು. ಯಾರೇ ನೋಡಿದ್ರು ದೇಶ ಸೇವೆ ಮಾಡಿರ್ತಕ್ಕಂಥ ಸೈನಿಕ ಅನ್ಬೇಕಾದ್ರೆ ಅವ್ರ ಹತ್ರ ಮಾತಾಡೋ ರೀತಿನೇ ತುಂಬ ಗೌರವವಾಗಿ ಮಾತಾಡ್ತಾ ಇದ್ರು. ಇದನ್ನೆಲ್ಲ ನೋಡಿ ನನಗೆ ಆಗಲೇ 7ನೇ ತರಗತಿ ಓದ್ಬೇಕಾದ್ರೆ ನನಗೆ ಸೈನಿಕ ಸೇರಬೇಕು ಅನ್ನೋ ತುಂಬಾ ಆಸೆ ಆಗಿತ್ತು. ಅಲ್ಲಿಂದ ನಾನು ಚಿಕ್ಕ ಏಜಲ್ಲೇ ಸೈನಿಕ ಸೇರಬೇಕು ಅಂತ ತುಂಬಾ ಆಸೆ ಇತ್ತು. ಅಲ್ಲಿಂದನೇ ನನ್ನ ಮನಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ, ಯಾವುದೇ ಸಿನಿಮಾ ನೋಡ್ಲಿ, ಯಾವುದೇ ಸೈನಿಕರ ಯಾವುದೇ ಆಕ್ಟಿವಿಟೀಸ್ ನೋಡಲಿ, ಅದ್ರ ಬಗ್ಗೆನೇ ಜಾಸ್ತಿ ಗಮನ ಇರ್ತಾ ಇತ್ತು. ನಾನು ಯಾವ ರೀತಿ ಸೈನಿಕ ಸೇರಬೇಕು, ಹೇಗೆ ನಾನು ಪ್ರಿಪೇರ್ ಮಾಡಬೇಕು ಅಂತೇಳಿ ಅಲ್ಲಿಂದ ನಾನು ಸೈನಿಕ ಸೇರೋದಕ್ಕೆ ಸಿದ್ಧತೆಗಳು ಮಾಡಿ. ಸರ್, ಈಗ ನಿಮಗೇನೋ ಆಸೆ ಇತ್ತು ನಾನು ಸೈನಿಕ ಸೇರಬೇಕು ಅಂದ್ರೆ ಬಹಳ ಚಿಕ್ಕ ವಯಸ್ಸಲ್ಲ, ಅಂದ್ರೆ 7ನೇ ತರಗತಿಯಲ್ಲಿರುವಾಗಲೇ ನಿಮಗೆ ಸೈನಿಕ ಸೇರಬೇಕು ಅಂತ ಆಸೆ ಇತ್ತು. ಸರ್, ನಿಮ್ಮ ಆಸೆ ಇದ್ರೂ ನೀವೀಗ ಮನೆಯವ್ರ ಹತ್ರ ಹೇಳಿದಾಗ ಮನೆಯವ್ರ ಒಂದು ಪ್ರತಿಕ್ರಿಯೆ ಹೇಗಿತ್ತು? ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ತನ್ನ ಮಕ್ಕಳು ತನ್ನ ಜೀವಿತಾವಧಿಯ ಕೊನೆಯವರೆಗೂ ಕೂಡ ನನ್ನ ಜೊತೆ ಇರಬೇಕು, ನನ್ನನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಒಂದು ತಂದೆ ತಾಯಿಗೆ ಆಸೆ ಇರುತ್ತೆ. ಅಂಥದ್ರಲ್ಲಿ ಈಗ ನಾನು ಸೇನೆಗೆ ಹೋಗ್ತೇನೆ, ಅಲ್ಲಿ ಗೊತ್ತಿಲ್ಲ ಹೇಗಿರ್ತೇನೋ ಏನೋ, ಆ ಥರ ಒಂದು ನಿಮ್ಮ ಆಸೆಯನ್ನು ಮನೆಯವ್ರ ಹತ್ರ ಹೇಳ್ಕೊಂಡಾಗ ನಿಮ್ಮ ಮನೆಯವರ ಪ್ರತಿಕ್ರಿಯೆ ಹೇಗಿತ್ತು? ನನ್ನ ತಂದೆ ಬಂದ್ಬಿಟ್ಟು ಮಾಧವನ್ ಅಂತೇಳಿ, ಅವರು MEI ಫ್ಯಾಕ್ಟ್ರಿಲಿ ಬಂದ್ಬಿಟ್ಟು ಹೌಸ್ ಬಿಲ್ಡಿಂಗ್ ಡೈರೆಕ್ಟರ್ ಮತ್ತು ಯೂನಿಯನ್ ಲೀಡರ್ ಆಗಿದ್ದರು. ಮತ್ತು ನಮ್ಮ ತಾಯಿ ಬಂದು HMT ವಾಚ್ ಫ್ಯಾಕ್ಟ್ರಿಯಲ್ಲಿ ಪ್ಲಾನಿಂಗ್ ಡಿಪಾರ್ಟ್ಮೆಂಟಲ್ಲಿ ಒಳ್ಳೆ ಕೆಲಸದಲ್ಲಿದ್ದರು. ಆಗಿನ ಪರಿಸ್ಥಿತಿಯಲ್ಲಿ ಬಂದ್ಬಿಟ್ಟು ಅವರು ವೆಲ್ ಸೆಟಲ್ಡು. ನಮಗೆ ಯಾವುದೇ ಕೆಲಸಗಳು ಮಾಡೋಕ್ಕೆ ಅಂದರೆ ಅವರು ಕೊರತೆ ಇರಲಿಲ್ಲ. ಅವರು ಇಬ್ಬರೂ ಇವಾಗ ನನ್ನ ಜೊತೆಗೆ ನನ್ನ ತಮ್ಮ ಬಂದ್ಬಿಟ್ಟು ಚಂದ್ರಶೇಖರ್ ಅಂತೇಳಿ, ನನ್ನ ತಂಗಿ ಬಂದು ಇಂದ್ರಾಣಿ ಅಂತ ಇದ್ದರು. ಅವ್ರು ನಾನು ಚಂದ್ರಶೇಖರ್ ಇರ್ಬೋದು, ನಮ್ಮ ತಂಗಿ ಇರ್ಬೋದು, ನನ್ನ ಸೈನಿಕ ಸೇರುವಾಗ ನಾನು ಸೇರ್ತೀನಿ ಅಂದಾಗ್ಲೇ ಅವ್ರಿಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇತ್ತು. ಜೊತೆಗೆ ನಮ್ಮ ತಂದೆಗೆ ತಮ್ಮನೇ ಬಂದು ವೇಣು ನಾಯ್ಡು ಅಂತ ಇರೋದು, ಅವರು ಸೈನ್ಯದಲ್ಲಿ ಹೋಗಿ ಭಾಗವಹಿಸಿ ಬಂದಿರೋದು ನಮ್ಮ ತಂದೆಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಸೈನ್ಯದಲ್ಲಿ ಸೇರೋದ್ರಿಂದ ಎಷ್ಟು ಒಳ್ಳೇದಿದೆ, ಜೊತೆಗೆ ಮುಂದಿನ ಫ್ಯೂಚರ್ ಎಷ್ಟು ಚೆನ್ನಾಗಿದೆ, ಜೊತೆಗೆ ಮೇನಾಗಿ ಬಂದ್ಬಿಟ್ಟು ದೇಶ ಸೇವೆ ಮಾಡೋದೇ ದೊಡ್ಡ ಗೌರವದ ವಿಷಯ. ಅದನ್ನ ಅವರು ಸ್ಟಾರ್ಟಿಂಗಿಂದಾನೇ ಬಂದು ನಮಗೆ ನಮ್ಮ ತಂದೆಯವ್ರು ಏನು ಮಾಡಿದ್ರು ಅಂದರೆ ನಾನು ತುಂಬ ಸಪೋರ್ಟಿವ್ ಆಗಿದ್ದರು. ನೀನು ಸೈನಿಕ ಸೇರು, ನಿನಗೆ ಏನು ಬೇಕೋ ನಾನು ಎಲ್ಲನೂ ಸಹಾಯ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ, ಸೈನಿಕ ಸೇರು ಅಂದರು. ಇದೇ ರೀತಿ ಏನಾಯಿತು ಅಂದರೆ ನಾನು 10th SSLC ಮುಗಿಸಿ ನಾನು ಕಾಲೇಜ್ಗೆ ಅಪ್ಲಿಕೇಶನ್ ಹಾಕಿದಾಗ ಒಂದು ಅಪ್ಲಿಕೇಶನ್ ಲೆಟ್ರು ಕಾಲೇಜ್ಗೆ ನೀನು ಸೆಲೆಕ್ಟೆಡ್ ಆಗಿದೆಯಾ ಅಂತೇಳಿ ಒಂದು ಕಾಲಿಂಗ್ ಲೆಟ್ರ್ ಒಂದು ಕಾಲೇಜಿನ ಕಡೆಯಿಂದ ಬಂದಿತ್ತು. ಇನ್ನೊಂದು ಲೆಟ್ರು ನೀನು ಸೈನಿಕ ಸೇರೋದಕ್ಕೆ ಕಾಲಿಂಗ್ ಲೆಟ್ರು, ಎರಡೂ ಲೆಟ್ರು ಬಂದು ಒಂದೇ ಸಮಯದಲ್ಲಿ ಪೋಸ್ಟ್ ಮ್ಯಾನ್ ಬಂದು ನಮ್ಮ ಮನೆಗೆ ತಂದು ತಲುಪಿಸಿದ್ದ. ಆವಾಗ 2 ಲೆಟ್ರ್ ಇಟ್ಕೊಂಡು ನನ್ನ ಕೇಳಿದ್ರು, ನೀನು ಯಾವುದಕ್ಕೆ ಸೇರಕ್ಕೆ ಇಷ್ಟಪಡ್ತೀಯ ಕಾಲೇಜ್ಗೆ ಅಂತ. ಆಗ ಬಾಲ್ಯದಲ್ಲಿ ಒಂದು ಆಸೆ ಏನು ಅಂದರೆ ಕಾಲೇಜಲ್ಲಿ ತುಂಬ ಎಂಜಾಯ್ ಮಾಡ್ತಾರೆ, ಹುಡುಗರ ಜೊತೆ ಹೋಗ್ತಾರೆ, ಆ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ನನ್ನ ಆಸೆನೂ ನಾನು ಇನ್ನೂ ಚಿಕ್ಕ ಹುಡುಗ, ನಾನು ಬರೀ 16 ವಯಸ್ಸು ಸ್ವಲ್ಪ ಡಿಸಿಷನ್ ತಗೊಳ್ಳೋದು ಆ ಒಂದು ಮೆಂಟಾಲಿಟಿ ಇರಲಿಲ್ಲ. ನಾನು 16 ಏಜ್ ಇರಬೇಕಾದ್ರೇನೆ ಕಾಲೇಜ್ ಸೇರ್ಬೇಕಾದ್ರೆ ಏನಾಯ್ತು ಅಂದ್ರೆ ಆ ಕಾಲಿಂಗ್ ಲೆಟ್ರಲ್ಲಿ ನನಗೆ ಡಿಸಿಷನ್ ತಗೋಬೇಕು ಅಂತ ಹೇಳಿದ್ರೆ ನಾನು ಏನಂದೆ, ನಾನು ಖಂಡಿತವಾಗ್ಲೂ ಸೈನಿಕ ಸೇರಬೇಕು ಅಂತಲೇ ಇಷ್ಟ ಇದೆ, ಆದರೆ ನಾನು ಹೈಯರ್ ಎಜುಕೇಷನ್ ಮಾಡ್ಕೊಂಡು ಇನ್ನೂ ಒಳ್ಳೆ ಹುದ್ದೆಗೆ ಹೋಗ್ಬೇಕು ಅಂತ ಆಸೆ ಇದೆ, ಫಸ್ಟ್ ನಾನು ಕಾಲೇಜಿಗೆ ಸೇರ್ತೀನಿ ಅಂತ ನಾನು ಕೇಳಿದ್ದಕ್ಕೆ, ಆಯಿತು ನೀನು ಒಂದು ಕೆಲಸ ಮಾಡಪ್ಪ, ಈ 2 ಲೆಟರ್ ನೀನು ಮುಂದೆ ಇಡ್ತೀನಿ, ನಿನ್ನ ಅದೃಷ್ಟ ಪರೀಕ್ಷೆ ನಾನು ನೋಡೋಣ, ನೀನು ಯಾವ ಲೆಟ್ರ್ ಎತ್ಕೊಂತೀಯೋ ನೀನು ಅದಕ್ಕೆ ಹೋಗಪ್ಪ ಅಂತ ನಮ್ಮ ತಂದೆಯವರು ಹೇಳಿದ್ರು. ಆ ಲೆಟ್ರ್ ತೆಗೆದಾಗ ನನಗೆ ಸೈನಿಕ ಸೇರೋದೇ ಬಂತು. ಅದು ನಾನು ಅವಾಗ ಆದ್ರೂ ನಮ್ಮ ತಂದೆ ಏನು ಮಾಡಿದ್ರು, ಆಯಿತು ಮಗು ಬಂದು ಹೈಯರ್ ಎಜುಕೇಷನ್ ಮಾಡಬೇಕು ಅಂತೇಳಿ ನೀನೇನು ಮಾಡು, ಸೈನಿಕೂ ತಯಾರು ಮಾಡು, ಜೊತೆಗೆ ನೀನು ಫಸ್ಟ್ ಇಯರ್ PUCಗೂ ಜಾಯಿನ್ ಮಾಡು, ಸೈನಿಕ ನೀನು ಏನು ಅಪ್ಲೈ ಮಾಡ್ತೀಯಲ್ಲ, ನೀನು ಸೈನಿಕ ಸೇರೋ ಬಂತು ಅಂತ ಹೇಳಿದ್ರೆ ನೀನು ಅದಕ್ಕೆ ಹೋಗು, ಇಲ್ಲಾಂದರೆ ನೀನು ಇದಕ್ಕೆ ಹೋಗು ಅಂತ ಹೇಳಿದ್ರು. ಆ ಟೈಮಲ್ಲಿ ನನ್ನ ಅದೃಷ್ಟ, ನಾನು ಕಾಲೇಜ್ ಫಸ್ಟ್ PUCಗೆ ವಿವೇಕಾನಂದ ಕಾಲೇಜ್ಗೆ ನಾನು ಜಾಯ್ನ್ ಆದೆ, ಕಾಮರ್ಸು ನಾನು ತೊಗೊಂಡಿದ್ದೆ. ಜೊತೆಗೆ ಆವಾಗ ಬಂದ್ಬಿಟ್ಟು ನಾನು ಅಲ್ಲಿಂದನೇ ನಾನು ಸೈನಿಕನೂ ತಯಾರಿ ಮಾಡ್ತಾ ಇದ್ದೆ. ಅಲ್ಲಿ ನಮ್ಮ ಮೇಯಾಲ್ ಇವಾಗ ಏನಿದೆಯಲ್ಲ, ನಮ್ಮ ಮೇಯಾಲಲ್ಲಿ ಬಂದ್ಬಿಟ್ಟು ನಮ್ಮ ಸೇನೆಗೆ ಸೇರೋ
ಅದಕ್ಕೆ ಅಲ್ಲಿ ತಯಾರಿಗೆ ನಾನು ಅಪ್ಲಿಕೇಶನ್ ಹಾಕಿದ್ದೆ. ಅಲ್ಲಿಂದ ನನಗೆ ಸೈನಿಕ್ ಸೇರಕ್ಕೆ ತುಂಬ ಸಹಾಯ ಆಯಿತು. ಅಲ್ಲಿಂದ ನಿಮ್ಮ ಒಂದು ಸೇನೆಯ ಒಂದು ಪಯಣ ಅನ್ನುವಂಥದ್ದು ಸ್ಟಾರ್ಟ್ ಆಯಿತು. ಅಂದ್ರೆ ಎಷ್ಟನೇ ವಯಸ್ಸಲ್ಲಿ ಸೇನೆಗೆ ಸೇರಿದೆ ಸರ್? ಒಂದು 16-17? ನಾನು 16 ಮುಗಿದು 17ನೇ ವಯಸ್ಸಿನಲ್ಲೇ, ಇವಾಗ 10th SLC ಎಕ್ಸಾಮ್ ಅಂತ ಹೇಳಿದ್ರೆ ಮುಗಿದ ತಕ್ಷಣನೇ ಫಸ್ಟ್ ಇಯರ್ PC ಬರೋದೇ ಒಂದು 17 ವಯಸ್ಸಲ್ಲಿ ಬರ್ತೀವಿ ನಾವು. 17 ವಯಸ್ಸಲ್ಲೇ ನಾನು ಆರ್ಮಿಗೆ ಜಾಯ್ನ್ ಆದೆ ನಾನು. ಈಗ ಸೇನೆಗೆ ಸೇರ್ಬೇಕು ಅಂತ ಆಸೆ ಇಟ್ಕೊಂಡ್ರೆ ಆಗಲ್ಲ, ಅದಕ್ಕೆ ಬಹಳಷ್ಟು ಪ್ರಯತ್ನಗಳು ಮಾಡಬೇಕು, ತಯಾರಿಗಳು ಮಾಡಬೇಕು. ಇದಕ್ಕೆಲ್ಲ ಪೂರ್ವ ಸಿದ್ಧತೆಗಳನ್ನೆಲ್ಲ ಹೇಗೆ ಮಾಡ್ಕೊಳ್ತಾ ಇದ್ರಿ? ನಿಮ್ಮ ಚಿಕ್ಕಪ್ಪ ಅವ್ರು ನಿಮ್ಗೆ ಸಹಾಯ ಮಾಡ್ತಾ ಇದ್ರ ಅಥವಾ ಮನೆಯವ್ರು ಸಹಾಯ ಮಾಡ್ತಾ ಇದ್ರ, ಹೇಗೆ? ಹೌದು, ಇದರಲ್ಲಿ ಬಂದ್ಬಿಟ್ಟು ನಮ್ಮ ಚಿಕ್ಕಪ್ಪ ಅವ್ರೇನು ಅವರು ಸೈನ್ಯದಲ್ಲಿ ಸೇರಿದ್ರಲ್ಲ, ಅವರು ಹೇಳ್ಕೊಡೋರು ನನಗೆ, ನೋಡಪ್ಪ ಸೈನ್ಯಕ್ಕೆ ಸೇರಬೇಕು ಅಂತ ಹೇಳಿದ್ರೆ ಮೊದಲು ಓಟ ಅನ್ನೋದನ್ನ ನೀನು ಮಿನಿಮಮ್ ಏನಿಲ್ಲ ಅಂದ್ರೆ 10 ಕಿಲೋಮೀಟರ್ ಪ್ರತಿದಿನ ಬೆಳಿಗ್ಗೆ 4 ಗಂಟೆಗೆ ಎದ್ದು ಸ್ವಲ್ಪ ರನ್ನಿಂಗನ್ನು ಮಾಡಬೇಕಾಗತ್ತೆ. ಶರೀರನ ಬಂದು ಬಲಿಷ್ಠವಾಗಿ ಇಟ್ಕೋಬೇಕು ಅಂದರೆ ಎಕ್ಸಸೈಸ್ಗಳು ಮಾಡಬೇಕಾಗತ್ತೆ. ಅದನ್ನು ಪ್ರತಿದಿನ ಬೆಳಿಗ್ಗೆ ಎದ್ದು ಮೊದಲು ಬಂದ್ಬಿಟ್ಟು ನೀನು 4 ಗಂಟೆಗೆ ಎದ್ದೊಳೋದನ್ನ ಪ್ರಯತ್ನ ಪಡು. ಫಸ್ಟು 4 ಗಂಟೆಗೆ ಎದ್ದು ನೀನು ಅಲ್ಲಿಂದ ನೀನು ದಿನ ಪ್ರಾರಂಭ ಮಾಡು. ಖಂಡಿತವಾಗ್ಲೂ ನಿನ್ಗೆ ಆರ್ಮಿಯಲ್ಲಿ ನಿನಗೆಲ್ಲ ಹೆಲ್ಪ್ಫುಲ್ ಆಗುತ್ತೆ. ಜೊತೆಗೆ ಆರ್ಮಿಗೆ ಸೇರಬೇಕು ಅಂದರೆ ಶರೀರ ಬಲಡ್ಡಿ ಆಗೋದು ಮಾತ್ರ ಅಲ್ಲ, ಮೆಂಟಲಿ ಎಜುಕೇಷನು ಬೇಕಾಗತ್ತೆ ಅದಕ್ಕೆ. ಯಾಕೆ ಅಂತ ಹೇಳಿದ್ರೆ ಆರ್ಮಿಯಲ್ಲಿ ದೊಡ್ಡ ದೊಡ್ಡ ತೋಪುಗಳಿರ್ಬೋದು, ಗನ್ಗಳಿರ್ಬೋದು, ಅದನ್ನೆಲ್ಲ ನಾವು ನಡೆಸಬೇಕು ಮಾಡಬೇಕು ಅಂತ ಸ್ವಲ್ಪ ಎಜುಕೇಷನ್ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ ಓದಿನ ಜೊತೆಗೆ ನಮ್ಮ ಶರೀರನೂ ತಯಾರಿ ಮಾಡಿಕೊಂಡು, ಇದರಲ್ಲಿ ನನಗೆ ತುಂಬ ಹೆಲ್ಪ್ ಅಂತ ಹೇಳಿದ್ರೆ ಈ ವೇಣು ನಾಯ್ಡು ಅನ್ನೋವಂಥವರು ನಮ್ಮ ಚಿಕ್ಕಪ್ಪ ಅವರು ತುಂಬ ಇದಕ್ಕೆ ನನಗೆ ಪ್ರತಿಯೊಂದು ತಯಾರಿ ಮಾಡೋದಕ್ಕೂ ಅವರು ನನಗೆ ಸಹಾಯ ಮಾಡಿದರು. ಸರ್, ಈಗ ಪೂರ್ವ ಸಿದ್ಧತೆ ಆಯಿತು, ಪರೀಕ್ಷೆಗಳನ್ನು ಬರೆದ್ರಿ, ಪರೀಕ್ಷೆಯಲ್ಲಿ ಪಾಸ್ ಆದಾಗ ಎಷ್ಟು ಖುಷಿ ಆಯಿತು? ಮನೆಯವರ ಒಂದು ಪ್ರತಿಕ್ರಿಯೆ ಹೇಗಿತ್ತು ಸರ್ ಅವಾಗ? ನಾನು ಸೇನೆಗೆ ಸೆಲೆಕ್ಷನ್ ಆಗಿದೆ ಅಂತ ಹೇಳಿದ ತಕ್ಷಣ ನಮ್ಮ ತಾಯಿಗೂ ಮತ್ತು ನನ್ನ ತಂದೆಗೂ ತುಂಬ ಖುಷಿ ಆಯಿತು, ನನ್ನ ಮಗ ಸೇನೆಗೆ ಸೇರಿದ್ದಾನೆ ಅಂತೇಳಿ. ಆದರೆ ಅವ್ರ ಮನಸ್ಸಿನಲ್ಲಿ ಏನಿತ್ತು ಅಂದರೆ ಇವನು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಹೇಗೆ ಅಲ್ಲಿ ಹೋಗಿ ತುಂಬ ದೂರಗಳಲ್ಲಿ ಹೋಗ್ಬೇಕಾಗತ್ತೆ, ಏನು ಮಾಡಬೇಕು ಅಂತ ಅವ್ರಿಗೆ ಸ್ವಲ್ಪ ಗಾಬರಿಯಲ್ಲಿದ್ದರು. ಆದರೆ ಸೈನ್ಯದಲ್ಲಿ ಒಂದು ಸಾರಿ ನಾವು ಒಳಗಡೆ ಹೋದ್ಮೇಲೆ ತನ್ನ ತಂದೆ ತಾಯಿಗಳು ಏನು ನಮ್ಮನ್ನು ಪಾಲನೆ ಪೋಷಣೆ ಮಾಡ್ತಾರೋ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಸೀನಿಯರ್ಸ್ಗಳು ಇದ್ದಾರೆ, ನಮ್ಮ ಹಿರಿಯರಿದ್ದಾರೆ, ನಮ್ಮ ಟ್ರೈನಿಂಗ್ ಕೊಡ್ತಕ್ಕಂಥ ಕೋಚ್ಗಳಿದ್ದಾರೆ, ಟೀಚರ್ಗಳಿದ್ದಾರೆ, ಜೊತೆಗೆ ನನ್ನ ಜೊತೆಗಿರ್ತಕ್ಕಂಥ ಸ್ನೇಹಿತರು ಪ್ರತಿಯೊಬ್ಬರು ಸಹಾಯ ಮಾಡ್ತಾರೆ. ಅದರಿಂದ ಬಂದು ಸೈನ್ಯಕ್ಕೆ ಸೇರಿದ ತಕ್ಷಣವೇ ನಮಗೆ ಯಾವುದೇ ಕಷ್ಟಗಳಾಗಲಿಲ್ಲ. ಆದರೆ ಅಲ್ಲಿ ನಾವು ಸೈನ್ಯಕ್ಕೆ ಸೇರಿದ ಮೇಲೆ ನಮಗೆ ಯಾವ ರೀತಿ ಟ್ರೈನಿಂಗನ್ನು ಕೊಡ್ತಾರೆ ಅಂತ ಹೇಳಿದ್ರೆ, ಮುಂದಿನ ದಿನಗಳಲ್ಲಿ ಯುದ್ಧದಲ್ಲಿ ಹೋಗ್ಬೇಕಾಗಿರ್ತಕ್ಕಂಥ ಪರಿಸ್ಥಿತಿಗಳಲ್ಲಿ ನದಿಗಳು ದಾಟುವಂಥ ಪರಿಸ್ಥಿತಿ ಬರ್ಬೋದು, ತುಂಬ ಕಠಿಣವಾದ ಬೆಟ್ಟಗಳನ್ನ ಹತ್ತುವಂಥ ಪರಿಸ್ಥಿತಿ ಬರ್ಬೋದು, ಮತ್ತೆ ನಿಮಗೆ ಕಾಡು ಪ್ರದೇಶಗಳಲ್ಲಿ ನೀವು ಸರ್ವಿಸ್ ಮಾಡಬೇಕಂತ ಪರಿಸ್ಥಿತಿ ಬಂದಾಗ ಪ್ರಾಣಿಗಳ ಜೊತೆಗೆ ನಿಮಗೆ ಹೋರಾಟ ಮಾಡುವಂಥ ಪರಿಸ್ಥಿತಿ ಬರ್ಬೋದು. ಅದಕ್ಕೆ ಟ್ರೈನಿಂಗಲ್ಲಿ ತುಂಬ ಹಾರ್ಡ್ ಟ್ರೈನಿಂಗ್ ಕೊಡ್ತಾರೆ. श्रवण, ये मैसेज मैं तुम्हारे लिए रिकॉर्ड कर रहा हूँ, तुम्हें ये कहने के लिए कि जो अवार्ड जय जवान जय किसान सम्मान तुम्हें कर्नाटका के उस युवा परिषद की तरफ से मिला है, वो न सिर्फ तुम्हारे लिए बल्कि हम सभी के लिए बहुत ही गर्व की बात है. वी आर वेरी प्राउड एंड ये गर्व सिर्फ ऐसा नहीं कि मैं अपने लिए कह रहा हूँ, मुझे पूरा यकीन है कि डेक्कन डेविल्स के जितने भी कमांडिंग ऑफिसर्स हैं और जितने भी ऑफिसर जैसे और जवान हैं, उन सबको ये खबर सुनकर बहुत खुशी होगी. मैं ईश्वर से प्रार्थना करता हूँ कि तुम इसी तरह से अच्छा काम करते रहो, सोशल सर्विस करते रहो, डेक्कन डेविल्स के जवानों की और बाकी लोगों की मदद करते रहो और अपना नाम न सिर्फ अपने शहर, अपने स्टेट, अपनी कंट्री बल्कि पूरी दुनिया में रोशन करो. ईश्वर तुम्हारा हमेशा साथ दे. हम सब की सद्भावनाएं और शुभकामनाएं तुम्हारे साथ हैं. ऑल द बेस्ट. ಯಾವ ರೀತಿ ಟ್ರೈನಿಂಗ್ ಅಂತ ಹೇಳಿದ್ರೆ, ನಮಗೆ ಆವತ್ತಿನ ದಿನಗಳಲ್ಲಿ ಟ್ರೈನಿಂಗ್ ಕೊಟ್ಟಾಗ ನಮ್ಮ ಇನ್ಸ್ಟ್ರಕ್ಟರ್ ನಮ್ಮ ಟೀಚರ್ಗಳನ್ನ ನಾವು ಬೈಕೊಳ್ತಾ ಇದ್ದು, ಏನು ಇಷ್ಟು ಬೆಳಿಗ್ಗೆ ರಾತ್ರಿ 12 ಗಂಟೆವರೆಗೂ ನಿದ್ದೆ ಮಾಡಕ್ ಬಿಡಲ್ಲ, ತಿರ್ಗಾ ಅಗೇನ್ ನಾವು ನಿದ್ದೆ ಮಾಡಿದ್ರು ಒಂದು 3 ಗಂಟೆಗೆ ತಿರ್ಗಾ ಎದ್ದೊಳಿಸಿ ತಿರ್ಗಾ ಟ್ರೈನಿಂಗ್ ಕೊಡೋದು. ಮತ್ತೆ ಪ್ರತಿಯೊಂದು ಟೈಮಲ್ಲಿ ಪನಿಷ್ಮೆಂಟ್ ಅಂತ ಹೇಳ್ತಾರೆ, ಆಕ್ಚುಲಿ ಪನಿಷ್ಮೆಂಟ್ ಅಲ್ಲ, ಅದು ದೊಡ್ಡ ಟ್ರೈನಿಂಗ್ ಇತ್ತು ನಮಗೆ. ಆಗ ನಮಗೆ ಗೊತ್ತಾಗಿಲ್ಲ, ಆಗ ನಾವೆಲ್ಲ ಅನ್ಕೊಂತಿದ್ದೋ ಯಾಕೋ ನಮಗೆ ತುಂಬಾ ಕಷ್ಟ ಅನಿಸ್ತಾ ಇದೆ ಅಂತ ಅನ್ಕೊಂಡು, ಯಾವಾಗ ನಿಜವಾದ ಕಾರ್ಗಿಲ್ ಯುದ್ಧ ಬಂತೋ, ಯಾವಾಗ ನಾವು ಯುದ್ಧಗಳಲ್ಲಿ ಹೋಗ್ಬೇಕಾದ ಪರಿಸ್ಥಿತಿ ಬಂತೋ,
ನಮಗ್ ಕೊಟ್ಟಂತ ಟ್ರೈನಿಂಗು ಚೆನ್ನಾಗಿರೋದ್ರಿಂದಾನೇ ನಾವು ಇವತ್ತಿನ ದಿನ ಆ ಯುದ್ಧ ಮುಗಿಸಿ ಮನೆಗೆ ಸುಗಮವಾಗಿ ನಮ್ಮ ಮನೆಗೆ ಬಂದು ತಲುಪೋಕೆ ಸಾಧ್ಯ. ಖಂಡಿತ ಸರ್. ಈಗ ಒಂದು ಮನೆ ಕಟ್ಟಬೇಕಾದ್ರೆ ಅಲ್ಲಿರುವಂತಹ ಒಂದು ಪಂಚಾಂಗ ಅಂತ ಏನು ಹೇಳ್ತೇವೆ, ಅದು ಸ್ಟ್ರಾಂಗ್ ಆಗಿದ್ರೆ ಮಾತ್ರ ಕಟ್ಟಿದ ಮನೆ ಅನ್ನುವಂಥದ್ದು ಕೂಡ ಮುಂದೆ ಸ್ಟ್ರಾಂಗ್ ಆಗಲಿಕ್ಕೆ ಸಾಧ್ಯ. ಅದೇ ರೀತಿ ಸೇನೆಯಲ್ಲೂ ಕೂಡ ಈ ತರಬೇತಿಗಳನ್ನು ತುಂಬ ಕಷ್ಟಕರವಾದಂತಹ ಒಂದು ಟ್ರೈನಿಂಗ್ ಕೊಡ್ತಾರೆ. ಅದಕ್ಕೆ ಕಾರಣ ಮುಂದೆ ಮಾಡುವಂಥ ಯುದ್ಧದಲ್ಲಿ ಭಾಗವಹಿಸುವಂಥ ಯುದ್ಧ ಆಪರೇಷನ್ಸು ಅದೆಲ್ಲ ಕೂಡ ಸ್ವಲ್ಪ ಸುಖಕರವಾಗಿರಲಿ ಅಂತ. ಯಾಕಂದರೆ ಇಲ್ಲಿ ನೀವು ಕಷ್ಟ ಅನುಭವಿಸಿದರೆ ಮಾತ್ರ ಮುಂದೆ ನೀವು ಅಲ್ಲಿ ಸುಖವನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಅದೇ ರೀತಿ ಸರ್, ಇವಾಗ ನೀವು ಫಸ್ಟ್ ಟ್ರೈನಿಂಗನ್ನು ಮುಗಿಸ್ತೀರಾ, ಎಲ್ಲಿ ಟ್ರೈನಿಂಗ್ ಮುಗಿಸಿದ್ದು ನೀವು? ಸರ್ ಇದೇ ಬೆಂಗಳೂರಲ್ಲಿ ಮುನ್ರೆಡ್ಡಿ ಪಾಳ್ಯದಲ್ಲಿ ಈಗ ಏನು ಪ್ಯಾರಾ ಸೆಂಟರ್ ಅಂತ ಇದೆಯಲ್ಲ, ಅಲ್ಲಿ PCTC ಅಂತ ನಮ್ಮ ಪೈನಿಯರ್ ಟ್ರೈನಿಂಗ್ ಸೆಂಟರ್ ಅಂತ ಇತ್ತು. ಅಲ್ಲೇ ನಾನು ಟ್ರೈನಿಂಗನ್ನು ಮುಗಿಸಿದ್ದೆ. ನಾನು ಅಲ್ಲಿಂದ ಟ್ರೈನಿಂಗ್ ಮುಗಿಸಿ 5 ವರ್ಷಗಳ ಕಾಲ ನಾನು ಕೋರ್ಪ್ಸಲ್ಲಿ ನಾನು ಡ್ಯೂಟಿ ಮಾಡಿ 5 ವರ್ಷಗಳ ನಂತರ ಇನ್ಫೆಂಟ್ರಿಲಿ MRC ಅನ್ನೋದನ್ನು ಇನ್ಫೆಂಟ್ರಿಲಿ ನನಗೆ ಹೈಯರ್ ಎಜುಕೇಷನ್ ಮಾಡಿರ್ತಕ್ಕಂಥ ಪ್ರತಿಯೊಂದು ಹುಡುಗರನ್ನು ಇನ್ನೂ ಒಳ್ಳೆ ಲೆವೆಲ್ಗೆ ಇವ್ರು ಹೋಗ್ಲಿ ಅಂತ ಹೇಳಿ MRCಗೆ ನನಗೆ ಶಿಫ್ಟ್ ಮಾಡಿದ್ರು. ಅಲ್ಲಿ MRC ಅನ್ನೋದು ಬಂದು ಓನ್ಲಿ ಇನ್ಫೆಂಟ್ರಿ, ಬರೀ ಯುದ್ಧಗಳ ಪ್ರದೇಶಗಳಲ್ಲಿ ಕೆಲಸ ಮಾಡೋಂಥ ವೀರ ಸೈನಿಕರೇ ಆ MRCಯಲ್ಲಿ ಇರ್ತಕ್ಕಂಥದ್ದು. ಅಲ್ಲಿ ನಾನು ಅದನ್ನು ಜಾಯ್ನ್ ಆಗಿ. ಸರ್, ಈಗ ಇನ್ಫೆಂಟ್ರಿ ಅಂತ ಹೇಳಿದರೆ ತುಂಬ ಒಂದು ಕಷ್ಟ ಅಂತಲೇ ಹೇಳ್ಬೋದು ಇನ್ಫೆಂಟ್ರಿಯಲ್ಲಿ ಕೆಲಸ ಮಾಡುವಂಥದ್ದು. ಯಾಕಂದರೆ ಯುದ್ಧ ಆಗ್ತಾ ಇರುವಾಗ ಮೇಯ್ನು ನೀವೇ ಆಗಿರ್ತೀರ ಅಲ್ಲಿ. ಸಾವು ನೋವುಗಳು ಕೂಡ ಜಾಸ್ತಿ ಆಗುವಂಥದ್ದು ಇನ್ಫೆಂಟ್ರಿಯಲ್ಲೇ. ಸೊ ಅಂಥ ಇನ್ಫೆಂಟ್ರಿಯಲ್ಲಿ ನೀವು ಕೆಲಸ ಮಾಡಿದ ಒಂದು ಅನುಭವಗಳು ಫಸ್ಟ್ ಸ್ಟಾರ್ಟಿಂಗ್ ಹೇಗಿತ್ತು ಸರ್? ಆ ಒಂದು, ಯಾಕೆಂದರೆ ಟ್ರೈನಿಂಗ್ ಮಾಡೋದಕ್ಕೂ ಡ್ಯೂಟಿ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಈಗ ಟ್ರೈನಿಂಗಲ್ಲಿ ತುಂಬ ಕಷ್ಟ ಕೊಡ್ತಾರೆ, ಪನಿಷ್ಮೆಂಟ್ ಕೊಡ್ತಾರೆ ನಿಜ, ಆದರೆ ನೀವು ಡ್ಯೂಟಿ ಮಾಡಿ ನಿಮ್ಮ ಕೆಪಾಸಿಟಿಯನ್ನು ತೋರಿಸ್ಬೇಕಾಗತ್ತೆ ಅಧಿಕಾರಿಗಳಿಗೆ. ಅಂಥ ಒಂದು ಸಂದರ್ಭದಲ್ಲಿ ನೀವು ಎದುರಿಸಿರುವಂಥ ಸವಾಲುಗಳು ಏನಾದರೂ ಇದೆಯಾ ಸ್ಟಾರ್ಟಿಂಗ್ ನೀವು ವರ್ಕ್ ಮಾಡುವಾಗ? ಹೌದು, ಇದರಲ್ಲಿ ನಿಮಗೆ ಒಂದನ್ನು ಹೇಳೋಕ್ಕೆ ಬಯಸ್ತೀನಿ ನಾನು. ಇಲ್ಲಿ ಪ್ರತಿಯೊಂದು ಸೈನಿಕಂದು ತನ್ನದೇ ಆದ ಆ ದೇಶದಲ್ಲಿ ಸೇವೆ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿಗಳು ಬರುತ್ತೆ. ಅದರಲ್ಲಿ ಬಂದ್ಬಿಟ್ಟು ನಾನು ಏನು ಇನ್ಫೆಂಟ್ರಿ ಅಂತ ಹೇಳಿದ್ನಲ್ಲ, ಆ ಇನ್ಫೆಂಟ್ರಿ ಆ ಯುದ್ಧದ ಮೈದಾನದಲ್ಲಿ ಕೆಲಸ ಮಾಡಬೇಕು ಅಂದರೆ ಈ ಕೋರ್ಪ್ಸ್ ಅಂತ ಇದೆಯಲ್ಲ, ಈ MEG ಇರ್ಬೋದು, ನಮ್ಮ AAC ಅನ್ನೋ ಆರ್ಮಿ ಸಪ್ಲೈ ಕೋರ್ಸ್ ಅಂತ ಏನು AAC ಇರ್ಬೋದು, AEC ಆರ್ಮಿ ಎಜುಕೇಷನ್ ಸೆಂಟರ್ ಇರ್ಬೋದು, ಜೊತೆಗೆ ಏರ್ಫೋರ್ಸ್ ಇರ್ಬೋದು, ಪ್ರತಿಯೊಬ್ಬರೂ ಅವರು ಸಹಯೋಗದಿಂದನೇ ನಾವು ಇನ್ಫೆಂಟ್ರಿ ಅನ್ನೋಂಥ ಸೇವೆ ಸಲ್ಲಿಸೋಕ್ಕೆ ಸಾಧ್ಯ. ಅದರಲ್ಲಿ ಇವ್ರುಗಳ ಸಪೋರ್ಟ್ ಯಾವುದೇ ಕಾರಣಕ್ಕೂ ಇವ್ರ ಸಪೋರ್ಟ್ ಇಲ್ಲ ಅಂತ ಹೇಳಿದ್ರೆ ನಾವು ಇನ್ಫೆಂಟ್ರಿ ಅಂತ ನಮ್ಗೇನಂದ್ರೆ ಹೆಮ್ಮೆಯಿಂದ ನಾವು ಹೇಳ್ಕೋಬಹುದು, ಇನ್ಫೆಂಟ್ರಿಯಲ್ಲಿ ಬಂದ್ಬಿಟ್ಟು ನಾವು ವೀರ ಯೋಧರು, ಆದಷ್ಟು ನಾವು ಬಾರ್ಡರ್ಗಳಲ್ಲಿ ನಾವೆಲ್ಲ ಯುದ್ಧದ ಪ್ರದೇಶಗಳಲ್ಲಿ ನಾವೇ ಮುಂದೆ ಇರ್ತೀವಿ, ನಾವೇ ಕೆಲಸ ಮಾಡ್ತೀವಿ ಅಂತ ಹೇಳ್ಬೋದು. ಆದರೆ ಪ್ರತಿಯೊಂದಕ್ಕೂ ಸಹಯೋಗ ಅನ್ನೋದು ಬೇಕೇ ಬೇಕಲ್ವಾ? ಅದರಲ್ಲಿ ನೋಡಿ MEG ಅನ್ನೋಂಥ ಒಂದು ಮಡ್ರಾಸ್ ಇಂಜಿನಿಯರ್ ಗ್ರೂಪ್ ಏನು ಬ್ಯಾಂಗ್ಳೂರಲ್ಲಿ ಇದೆಯಲ್ಲ, ಅವರುಗಳು ಆಗ್ತಕ್ಕಂಥ ಬ್ರಿಡ್ಜ್ಗಳಿರ್ಬೋದು, ಅವ್ರುಗಳು ಆಗ್ತಕ್ಕಂಥ ಮೇನ್ ಲೇಯಿಂಗ್ ಇರ್ಬೋದು, ಅವ್ರುಗಳು ಮಾಡ್ತಕ್ಕಂಥ ಪ್ರತಿಯೊಂದು ಬಂಕರ್ಸ್ ಇರ್ಬೋದು. ನಾವು ಬಾರ್ಡರ್ಗಳಲ್ಲಿ ಸುರಕ್ಷಿತವಾಗಿರಬೇಕು ಅಂದರೆ ಅವ್ರು ಆಗ್ತಕ್ಕಂಥ ಬಂಕರ್ಗಳಲ್ಲೇ ನಾವು ಇರಬೇಕಾಗತ್ತೆ. ಆ ಬಂಕರ್ ಇಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ನಾವು ಇರೋಕ್ಕೆ ಸಾಧ್ಯನೇ ಇಲ್ಲ. ಇನ್ನೊಂದು AAC ಅನ್ನೋದು ಆರ್ಮಿ ಸಪ್ಲೈ ಕೋರ್ಸ್ ಅಂತ ಇದೆ. ಆ ಆರ್ಮಿ ಸಪ್ಲೈ ಕೋರ್ಸ್ ಅಂತ ಹೇಳಿದ್ರೆ ನಾವು ಎಲ್ಲೆಲ್ಲಿ ಇರ್ತೀವೋ ಅಲ್ಲೆಲ್ಲ ನಮ್ಮ ಫುಡ್ ಸಪ್ಲೈ ಮಾಡೋದೆಲ್ಲ ಅವರ ಡ್ಯೂಟಿ ಇರುತ್ತೆ. ಆಮೇಲೆ ನಮ್ಮ ಸೈನಿಕರು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ಬೇಕು ಅಂದ್ರೆ ಟ್ರಾನ್ಸ್ಪೋರ್ಟೇಷನ್ ಏನಿದೆಯಲ್ಲ, ಆ ಗಾಡಿಗಳಲ್ಲಿ ಸಪ್ಲೈ ಮಾಡಬೇಕಾದ್ರೆ ಅವ್ರ ಸಹಾಯದಿಂದ ಆಗುತ್ತೆ. ಜೊತೆಗೆ ಇನ್ಫೆಂಟ್ರಿ ಅನ್ನೋದು ನೀವು ಯಾವ ರೀತಿ ಕಷ್ಟಕರ ಅಂದರೆ, ನಮ್ಮ ಅನುಭವದಲ್ಲಿ ನಾನು ಈ 16 ವರ್ಷ ಸೇವೆಯಲ್ಲಿ 7 ವರ್ಷಗಳ ಕಾಲ ನಾನು ಜಮ್ಮು ಕಾಶ್ಮೀರ ಬಾರ್ಡರ್ಗಳ ಇಲಾಖೆಯಲ್ಲೇ ಮಾಡಿದೆ. ಇನ್ನು ಉಳಿದಂತ ಒಂದು 5-6 ವರ್ಷ ಸರ್ವಿಸ್ ಇದೆಯಲ್ಲ, ಅದನ್ನು ರಾಜಸ್ಥಾನ್ ಬಾರ್ಡರು, ಅದು ಪಾಕಿಸ್ತಾನ್ ಬಾರ್ಡರ್ಗಳಲ್ಲೇ ನಾನು ಸರ್ವಿಸ್ ಮಾಡಿದೆ. ನನಗೆ ಪೀಸ್ ಸ್ಟೇಷನ್ ಅಂತ ಹೇಳಿ ನನಗೆ ಎಲ್ಲೂ ಪೀಸ್ ಸ್ಟೇಷನ್ ಅಂತ ನಾನು ಸರ್ವಿಸೇ ಸಿಗಲಿಲ್ಲ. ಆದರೆ ನಾ ಎಲ್ಲೆಲ್ಲಿ ಸರ್ವಿಸ್ ಮಾಡಿದ್ದೀನೋ ನನಗೆ ತುಂಬಾ ನಮಗೆ ದೇಶ ಸೇವೆ ಮಾಡೋಂಥ ಪೂರ್ತಿ ನನಗೆ ಸಮಯ ಸಿಕ್ಕಿದೆ. ಅಂದ್ರೆ ಉಪಯೋಗಿಸಿಕೊಳ್ಳುವಂತ ಪೂರ್ತಿ ಸಮಯ ಅವಕಾಶ ನಿಮಗೆ ಸಿಕ್ಕಿದೆ. ಹೌದು. ಹಾಗಾಗಿ ಈಗ ಸರ್, ಈಗ ಇನ್ಫೆಂಟ್ರಿಯಲ್ಲೂ ಕೂಡ ಬಹಳಷ್ಟು ಸವಾಲುಗಳಿರುತ್ತೆ. ಈ ಥರ ಸವಾಲುಗಳನ್ನು ಎದುರಿಸ್ತಾ ಹೋದಾಗೆ ನೀವು ಇನ್ನಷ್ಟು ಸ್ಟ್ರಾಂಗ್ ಆಗ್ತೀರಿ. ಯಾಕಂದರೆ ಯಾವುದೇ ಒಂದು ಫೀಲ್ಡ್ ಆಗಲಿ ನಾವು ಇಷ್ಟಪಟ್ಟ ಮೇಲೆ ಅದರಲ್ಲಿ ಬಹಳಷ್ಟು ಕಷ್ಟಗಳು ಬಂದ್ರೂ ಅದು ಇಷ್ಟದಿಂದನೇ ಮುಂದುವರಿಯುತ್ತಂತೆ. ಹಾಗೆ ಸರ್, ಈಗ ಫಸ್ಟ್ ಪೋಸ್ಟಿಂಗ್ ಎಲ್ಲಿತ್ತು ನಿಮ್ಮದು? ಫಸ್ಟ್ ಪೋಸ್ಟಿಂಗ್ ಲೇಹ್ ಲದಾಖಲ್ಲಿ ಇತ್ತು ನಮ್ಮದು. ಲೇಹ್ ಲದಾಖಿಂದ ನನಗೆ ಅಲ್ಲಿ ನಾನು ಸೈಚಿಂಗ್ ಗಲೇಶ್ವರ್ ಅಂತ -60 ಡಿಗ್ರಿ ಅಂದರೆ ನಿಮಗೆ ಅರ್ಥ ಆಗಬೇಕು ಅಂತ ಹೇಳಿದ್ರೆ
-5 ಡಿಗ್ರಿ ಅಂತ ಹೇಳಿದ್ರೆ ನಿಮ್ಗೆ ನೀರು ತುಂಬಾ ಕಷ್ಟ ಮಂಜುಗಟ್ಟೋದು, ನೀರು ಮಂಜುಗಟ್ಟೋದಕ್ಕೆ -5 ಡಿಗ್ರಿ ಇದ್ರೆ ಸಾಕು ನಿಮ್ಗೆ, ನೀರು ಮಂಜುಗಟ್ಟಿಬಿಡುತ್ತೆ. ಅಂತ ಆದ್ರೆ -60 ಡಿಗ್ರಿ ಇರ್ತಕ್ಕಂಥ ಪ್ರದೇಶಗಳು. ಸರ್, ಈಗ ಫಸ್ಟ್ ಟೈಮ್ ನೀವು ಡ್ಯೂಟಿಗೆ ಹೋಗ್ತೀರಾ ಸರ್? ಯಾಕೆಂದರೆ ಒಂದು ಬೆಂಗಳೂರು ವಾತಾವರಣ ಎಲ್ರಿಗೂ ಗೊತ್ತೇ ಇದೆ. ಅಲ್ಲಿಂದ ನೀವು ಈಗ ಟ್ರೈನಿಂಗನ್ನು ಮುಗಿಸಿ ಫಸ್ಟ್ ಪೋಸ್ಟಿಂಗ್ಗೆ -60 ಡಿಗ್ರಿ ಇರುವಂಥ ಒಂದು ಪ್ರದೇಶಕ್ಕೆ ಹೋದಾಗ ಈಗ ದೇಹ ಹೊಂದ್ಕೊಳ್ಬೇಕು ಆ ಒಂದು ವಾತಾವರಣಕ್ಕೆ, ಮನಸ್ಥಿತಿ ಹೊಂದ್ಕೊಳ್ಬೇಕು, ವಯಸ್ಸು ಬೇರೆ ಚಿಕ್ಕದಾಗಿದೆ ನಿಮ್ಮದು ಆ ಟೈಮಲ್ಲಿ. ಇದೆಲ್ಲ ಹೇಗಿತ್ತು ಸರ್ ಅನುಭವಗಳು? ನಮಗೆ ಇವಾಗ ನೀವು ಹೇಳ್ದಂಗೆ ಬೆಂಗಳೂರಿನ ವಾತಾವರಣ ಮತ್ತೆ ಅಲ್ಲಿರ್ತಕ್ಕಂಥ ವಾತಾವರಣ ಹೆಂಗೆ ಹೇಳ್ತಿದ್ದೀರಲ್ಲ, ಅಜಗಜಾಂತರನೇ. ಅಲ್ಲಿ ನಾವು ಹೋದ ತಕ್ಷಣ ಏಕ್ದಮ್ ನಮ್ಮನ್ನ ಕರ್ಕೊಂಡೋಗಿ ಬಾರ್ಡರ್ಲೆ ಕುಂಡ್ರಿಸೋದಿಲ್ಲ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ತಯಾರಿ ಮಾಡೋದಕ್ಕೆ ಒಂದು 6 ತಿಂಗಳ ಕಾಲ ಬಂದು ನಮಗೆ ಅಲ್ಲಿ ಬೆಟ್ಟಗಳನ್ನ ಹತ್ಸೋದಾಗಲಿ, ಮತ್ತು ಅಲ್ಲಿ ಇರ್ತಕ್ಕಂಥ ಕ್ಲೈಮೇಟ್ಗೆ ಹೊಂದ್ಕೊಳ್ಳೋದಾಗಲಿ, ಮತ್ತು ಅಲ್ಲಿ ಅವ್ರಿಗೆ ನಮಗೆ ಮೋಟಿವೇಟ್ ಅಂತ ನಮ್ಮ ಏನು ಟೀಚರ್ಸ್ ಅಂತ ಇರ್ತಾರೆ, ನಮ್ಮ ಸೀನಿಯರ್ಗಳಿರ್ತಾರೆ, ಅವ್ರು ಮೋಟಿವೇಟ್ ಮಾಡ್ತಾರೆ. ಯಾವ ರೀತಿ ಮೋಟಿವೇಟ್ ಮಾಡ್ತಾರೆ ಅಂದರೆ, ನೋಡಪ್ಪ ನಿನಗೆ ಇದಕ್ಕಿನ್ನ ಗೌರವ ಬೇಕೇನಪ್ಪ, ಇಂಥ ಸೈಚಿಂಗ್ ಕಲೇಶ್ವರನೋ ಡ್ಯೂಟಿ ಏನು ಮಾಡೋಕ್ಕೆ ನಿಮ್ಗೆ ಬಂದಿದೆಯಲ್ಲ, ಇಂಥ ಸ್ಥಳದಲ್ಲಿ 1,000 ಜನ ಸೈನಿಕರು ಸೇರಿದ್ರೆ ಅದರಲ್ಲಿ ಒಬ್ಬ ವ್ಯಕ್ತಿಗೆ ಮಾತ್ರ ಈ ಸೈಚಿಂಗ್ ಕಲೇಶ್ವರ ಅನ್ನೋ ಪ್ರದೇಶ ಸಿಗುತ್ತೆ, ಅವಕಾಶ ಸಿಗುತ್ತೆ. ಇದು ತುಂಬ ಗೌರವವಾದ ಪ್ರದೇಶ. ಇಲ್ಲಿ ಡ್ಯೂಟಿ ಮಾಡಬೇಕಂದ್ರೆ ನೀನು ಯಾವ ರೀತಿ ಕೇರ್ ಮಾಡಬೇಕು, ನೀನು ಇವಾಗ ನಾವೇನು ಬೆಳಗ್ಗೆ ಎದ್ದ ತಕ್ಷಣ ನಾವು ಯಾವ ರೀತಿ ಇರಬೇಕು, ನಾವು ನೀರನ್ನ ಯಾವ ರೀತಿ ಬಳಸ್ಕೋಬೇಕು, ಮತ್ತು ನಾವು ಶುದ್ಧನ ಯಾವ ರೀತಿ ನಾವು ಕಾಪಾಡ್ಕೋಬೇಕು. ಅಕಸ್ಮಾತ್ ನಾವು ಸಾಕ್ಸು ನಾವೇನು ಬಳಸ್ತೀವಲ್ವ, ಅಲ್ಲಿ ಅಷ್ಟು ಚಳಿ ಇರ್ತಕ್ಕಂಥ ಪ್ರದೇಶದಲ್ಲೂ ಬೆವರು ಬರುತ್ತೆ. ಆ ಬೆವರು ಬಂದಿರೋದೇನಾದರೂ ನಾವು ಸರಿಯಾಗಿ ಲಾಲನೆ ಪೋಷಣೆ ಕರೆಕ್ಟಾಗಿ ನಾವು ಮಾಡಿಲ್ಲ ನಮ್ಮ ಶರೀರ ಬಗ್ಗೆ ಅಂದರೆ ನಮ್ಮ ಕಾಲುಗಳನ್ನೇ ಕಟ್ ಮಾಡಿ ಬಿಸಾಕುವಂಥ ಪರಿಸ್ಥಿತಿ ಬರುತ್ತೆ. ಅಲ್ಲಿ ಸೈಚಿಂಗ್ ಕಲೇಶ್ವರಲ್ಲಿ ಒಂದು ಅಲ್ಲಿನ ಘಟನೆ ಸಿಂಪಲ್ ಆಗಿ ನಾನು ಹೇಳ್ತೀನಿ. ಒಂದು ಕಾಳಿ ದೇವಸ್ಥಾನ ಅಂತ ಒಂದಿದೆ. ಆ ದೇವಸ್ಥಾನ ಎಂಥ ಅದ್ಭುತವಾದ ದೇವಸ್ಥಾನ ಅಂತ ಹೇಳಿದ್ರೆ, ನಾವು ಯಾರು ಸೈಚಿಂಗ್ ಕಲೇಶ್ವರಲ್ಲಿ ಪೋಸ್ಟ್ಗಳಲ್ಲಿ ಮೇಲ್ಗಡೆ ಹೋಗಿ ನಾವು ಡಿಪ್ಲೇ ಆಗಬೇಕು ಬಾರ್ಡರ್ಗಳಲ್ಲಿ, ಅಲ್ಲಿ ಹೋಗೋಕ್ಕಿಂತ ಮುಂಚೆ ನಮಗೆ 2 ಟೋಕನನ್ನು ಇಶ್ಯೂ ಮಾಡ್ತಾರೆ. ಒಂದು ಬಂದು ಕತ್ತಿಗೆ ಕಟ್ತಾರೆ, ಇನ್ನೊಂದು ಬಂದು ಕೈಗೆ ಕಟ್ತಾರೆ. ಅದರಲ್ಲಿ ನಮ್ಮ ಆರ್ಮಿ ನಂಬರು ಮತ್ತು ನಮ್ಮ ರ್ಯಾಂಕು ಮತ್ತು ನನ್ನ ಹೆಸರು ಇರುತ್ತೆ. ಅದು ಕಟ್ಟೋದೇ ಯಾವ ರೀತಿ ಕಟ್ತಾರೆ ಅಂತ ಹೇಳಿದ್ರೆ, ಇವರು ಯಾವ ಪೋಸ್ಟಲ್ಲಿ ಹೋಗ್ತಾ ಇದಾರಲ್ಲ ತಿರ್ಗಾ ರಿಟರ್ನ್ ಬರ್ತಾರೆ ಅನ್ನೋದನ್ನ ಗ್ಯಾರಂಟಿ ಇಲ್ಲ. ಅಕಸ್ಮಾತ್ ಆ ಐಸ್ನಲ್ಲಿ ಎಲ್ಲಾದ್ರೂ ಕಳೆದೋದ್ರೂ ಆ ನಂಬರ್ ನೋಡ್ಕೊಂಡು ಇದೇ ವ್ಯಕ್ತಿ ಅಂತ ಗೊತ್ತಾಗಬೇಕು, ಅದಕ್ಕೋಸ್ಕರನೇ ಕಟ್ಟೋದು. ಅದನ್ನ ನಾವು ನಮ್ಮ ಕೈಯಲ್ಲಿ ನಮ್ಮ ಓಂ ಅನ್ನೋ ಧ್ವಜನ ನಮ್ಮ ಕೈಯಲ್ಲಿ ಕೊಡ್ತಾರೆ. ಅಲ್ಲಿ ದೇವಸ್ಥಾನದಲ್ಲಿ ಹೋಗಿ ನಾವು ಆ ಧ್ವಜನ ನೆಡಬೇಕಾಗತ್ತೆ. ಅಲ್ಲಿ ಕಾಳಿ ದೇವರಿದ್ದಾರೆ ಮತ್ತು ನಮ್ಮ ಶಿವನ ದೇವಸ್ಥಾನ ಇದೆ. ಆ ಶಿವನ ದೇವಸ್ಥಾನದಲ್ಲಿ ನಾವು ಒಂದು ಫಸ್ಟು ನಮನ ಸಲ್ಲಿಸಿ, ನಮಗೆ ಯಾವುದೇ ತೊಂದರೆ ಇಲ್ದಂಗೆ ಈ ಪೋಸ್ಟಲ್ಲಿ ನಾವು 6 ತಿಂಗಳ ಕಾಲ ನಾವು ಡ್ಯೂಟಿ ಮಾಡಿ ನಿಮಗೆ ವಾಪಸ್ ಬರಬೇಕು, ತಾಯಿ ನೀನು ನಮ್ಮನ್ನು ಕಾಪಾಡು ಅಂತೇಳಿ ನಾನು ಅಲ್ಲಿ ಇಲ್ಲಿ ಭುವನೇಶ್ವರಿ ತಾಯಿನ ಹೆಂಗೆ ನಮಸ್ಕಾರ ಮಾಡ್ತೀವೋ ಅಲ್ಲಿ ಕಾಳಿ ದೇವ್ರನ್ನ ನಮಸ್ಕಾರ ಮಾಡಿಬಿಟ್ಟು ಅಲ್ಲಿ ಬಾವುಟ ನೆಟ್ಬಿಟ್ಟು ಬರ್ತೀವಿ. ಆ ಬಾವುಟ ರಿಟರ್ನ್ ಬಂದಮೇಲೆ ಆ ಬಾವುಟನ ತೆಗೆದು ನಾವು ಮನೆಗೆ ತೊಗೊಂಬಂದು ಅದನ್ನು ಪೂಜೆಗೆ ಇಡ್ತೀವಿ. ಇವತ್ತಿಗೂ 1000 ಬಾವುಟಗಳು ಇನ್ನೂ ಅಲ್ಲೇ ಇದೆ, ಹಳೇದಾಗಿದೆ. ಅಂದ್ರೆ ಕಾರಣ ಏನು ಅಂತಂದ್ರೆ ಇವತ್ತಿಗೂ ಅಲ್ಲಿಗೆ ಹೋಗಿರ್ತಕ್ಕಂಥ ಸೈನಿಕರು ವಾಪಸ್ ಬಂದಿಲ್ಲ, ಅಲ್ಲೇ ತನ್ನ ಜೀವಗಳನ್ನ ಕಳ್ಕೊಂಡಿದ್ದಾರೆ. ತನ್ನ ಮಗನ ಸಾಧನೆಯ ಕುರಿತು ಇವರ ತಾಯಿ ಆಡಿರುವಂತಹ ಮಾತುಗಳು ಇಲ್ಲಿದೆ. ಎಲ್ರಿಗೂ ನಮಸ್ಕಾರ. ವೀರ ಸೈನಿಕರ ಶರವಣ ಅನ್ನೋ ತಾಯಿ ನಾನು. ತಾಯಿ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಭಾಳ ಹೆಮ್ಮೆ ಆಗ್ತದೆ. ಆದರೆ ಅವನು ಚಿಕ್ಕ ವಯಸ್ಸಿನಲ್ಲೇ ಆರ್ಮಿಗೆ ಸೇರಿ ಸ್ವಲ್ಪ ದಿವಸಕ್ಕೆಲ್ಲ ಕಾರ್ಗಳು ಬಂತು. ಆ ಟೈಮಲ್ಲಿ ಅವ್ರ ತಂದೆ ಎಕ್ಸ್ಪರ್ಟ್ ಆದರು, ಹಾರ್ಟ್ ಅಟ್ಯಾಕ್ ಆಗಿ ಹೋದರು. ಅವ್ನು ಕಾಶ್ಮೀರಲ್ಲಿ ಇರೋದ್ರಿಂದ ಮುಖ ನೋಡಲಿಕ್ಕೂ ಬಂದಿಲ್ಲ. ದೇಶ ಸೇವೆನೇ ಮುಖ್ಯ ಅಂತ, ಸರಿ ನನ್ನ ಮಗ ಸೇವೆನೇ ಮಾಡಲಿ, ಬಂದು ನೋಡೋಕ್ಕಾಗಲ್ಲ ಅಂತ ಅವ್ನು ಮಾಡಲಿ ಅಂದ್ಕೊಂಡ್ವಿ. ಅವ್ನು ಚೆನ್ನಾಗಿದ್ದರೆ ಸಾಕು. ಪ್ರತಿಯೊಂದು ತಾಯಿನೂ ದೇಶ ಸೇವೆಗೋಸ್ಕರ ತನ್ನ ಮಕ್ಕಳನ್ನ ಒಬ್ಬೊಬ್ಬರನ್ನು ಕಳಿಸ್ಕೊಡಿ. ಅಲ್ಲಿ ಯಾವ ಥರ ಕಂದಕಗಳಿದೆ ಅಂತ ಹೇಳಿದ್ರೆ, ಒಂದು ಕಂದಕದಲ್ಲಿ ಇನ್ನೊಂದು ನಮ್ಮ ಸೈನಿಕರು 10 ಜನ ಸೈನಿಕರು ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಾವು ಹೋಗ್ಬೇಕು ಅಂತ ಪೋಸ್ಟ್ಗಳಿಗೆ ಹೋಗ್ಬೇಕಂದ್ರೆ ನಮ್ಮ ಸೊಂಟಕ್ಕೆ ಹಗ್ಗಗಳನ್ನ ಕಟ್ತೀವಿ. 3 ಮೀಟರ್ನ ಸೊಂಟಕ್ಕೆ ಹಗ್ಗಗಳನ್ನ ಕಟ್ತೀವಿ.
ಆ ಹಗ್ಗಗಳ ಏನಕ್ಕೆ ಕಟ್ತೀವಿ ಅಂತ ಹೇಳಿದ್ರೆ, ಆ ಕಂದಕದಲ್ಲಿ ನಾವೇನಾದ್ರೂ ಒಬ್ಬ ಸೈನಿಕ ಬಿದ್ದೋದ್ರು ಇನ್ನು ಬಾಕಿ 9 ಜನ ನಾವೇನಿರ್ತೀವಲ್ಲ ಅವ್ರನ್ನ ಎಳ್ಕೊಳ್ಬೇಕು ಅಂತ. ಅವ್ರನ್ನ ಪ್ರಾಣ ಕಾಪಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಅದನ್ನ ನಮ್ಗೆ ಟ್ರೈನಿಂಗ್ ಅಲ್ಲಿ ಕೊಟ್ಟಿರ್ತಾರೆ. ಎಷ್ಟೋ ಸರಿ ನಡಿಬೇಕಾದ್ರೆ ಮೇಲ್ಗಡೆ ಏನೂ ಕಾಣೋದಿಲ್ಲ, ಎಲ್ಲ ಐಸ್ ಮುಚ್ಕೊಂಡಿರುತ್ತೆ, ಪೂರ್ತಿ ಬಿಳಿಯಾಗಿ ಕಾಣ್ತಾ ಇರುತ್ತೆ. ನಾವು ಹೋಗ್ತಾ ಹೋಗ್ತಾ ದಾರಿಲಿ ನಮಗೆ ಗೊತ್ತಿಲ್ದಂಗೆ ನಾವು ಕಂದಕ್ಕೆ ಹೋಗ್ಬಿಡ್ತೀವಿ. ಆ ಕಂದಕ್ಕೆ ಎಷ್ಟು ಆಳ ಇರುತ್ತೆ ಅಂದ್ರೆ 1000 ಅಡಿ ಅಷ್ಟು ಆಳ ಇರುತ್ತೆ ಅಲ್ಲಿ. ಅದರಲ್ಲಿ ಮುಖ್ಯವಾಗಿ ಅಲ್ಲಿ ಪೋಸ್ಟ್ಗಳಲ್ಲಿ ಹೋದ್ರೂ ನಮ್ಮ ಈ ಭಾರತದಲ್ಲಿ ನಾವು ಹೆಮ್ಮೆಯಿಂದ ನಾವು ಹೇಳ್ಕೊಬೋದು ಅಂತ ಹೇಳಿದ್ರೆ, ನಮ್ಮ ಇಡೀ ಭಾರತದ ಏನು ವ್ಯವಸ್ಥೆ ಇದೆಯಲ್ಲ, ಎಷ್ಟು ನಮ್ಮ ಫುಡ್ ಸಪ್ಲೈ ಏನು ಮಾಡ್ತಾ ಇದ್ದಾರಲ್ಲ, ಪ್ರತಿಯೊಂದು ಐಟಮನ್ನು ನಮ್ಮ ಸೈಚಿಂಗ್ ಗಲೇಶಲ್ಲಿ ನಮ್ಮ ಸೈನಿಕರಿಗಾಗಿಯೇ ಕೊಟ್ಟಿದ್ದಾರೆ. ಅಲ್ಲಿ ಯಾವ ಥರ ಸರ್ ಆಹಾರಗಳು? ಯಾಕಂದರೆ ಇಲ್ಲಿನ ಥರ ಫುಡ್ ತೊಗೊಳಕ್ಕಾಗಲ್ಲ, ಅಲ್ಲಿನ ವಾತಾವರಣಕ್ಕೆ ಸರಿಯಾಗಿ ಡ್ರೈ ಫ್ರೂಟ್ಸು ಆ ಥರದ್ದೆಲ್ಲ ತೊಗೊಳ್ಬೇಕಾಗತ್ತೆ. ಈಗ ಆರ್ಮಿಯ ಕಡೆಯಿಂದ ಯಾವ ರೀತಿ ಫುಡ್ಗಳನ್ನು ನಿಮಗೆ ಅಲ್ಲಿ ಪ್ರೊವೈಡ್ ಮಾಡ್ತಾ ಇದ್ರು? ಮತ್ತು ನಿಮ್ಮ ಆರೋಗ್ಯ ಪರಿಸ್ಥಿತಿಯನ್ನು ಕೂಡ ನೀವು ಗಮನದಲ್ಲಿಟ್ಟುಕೊಳ್ಬೇಕಾಗತ್ತೆ. ಯಾಕಂದರೆ ಒಂದು ಕ್ಷಣ ಅಂದರೆ ಈಗ ಬೆಂಗಳೂರಿನ ವಾತಾವರಣ ಅಥವಾ ಯಾವುದೋ ಒಂದು ಹಳ್ಳಿಯ ವಾತಾವರಣದಲ್ಲಿ ಬೆಳೆದಂಥವರು ಒಂದೇ ಸಲ -50 ಡಿಗ್ರಿ -60 ಡಿಗ್ರಿಯಲ್ಲಿ ಒಂದು ತಮ್ಮ ಜೀವನವನ್ನು ಕಳಿಬೇಕು ಅಂತ ಹೇಳಿದರೆ ತಮ್ಮ ರಕ್ಷಣೆಯನ್ನು ಮಾಡಿಕೊಳ್ಳುವಂಥದ್ದೇ ಅಲ್ಲಿ ದೊಡ್ಡ ಕೆಲಸ. ಅಂಥದ್ರಲ್ಲಿ ದೇಶ ರಕ್ಷಣೆ ಕೂಡ ಮಾಡಬೇಕಾಗತ್ತೆ. ಈ ಥರ ಪರಿಸ್ಥಿತಿಯಲ್ಲಿ ಸರ್ ಆರೋಗ್ಯ ಮತ್ತು ಆಹಾರ ವ್ಯವಸ್ಥೆಗಳನ್ನು ಯಾವ ರೀತಿ ಮಾಡ್ತಾ ಇದ್ರು ಆರ್ಮಿಯಿಂದ? ಅಲ್ಲಿ ಬಂದ್ಬಿಟ್ಟು ನಮ್ಮ ಸೈನಿಕರಲ್ಲಿ ನಮ್ಮ ಏನು ಸೇನಾಧಿಕಾರಿಗಳಿದಾರಲ್ಲ, ಪೂರ್ತಿ ಫೋಕಸ್ ಬಂದು ಸೈಚಿಂಗ್ ಗಲೇಶಿಯರ್ ಮೇಲೆ ಇರುತ್ತೆ. ಯಾಕೆಂದರೆ ತುಂಬ ಕಷ್ಟಕರವಾದ ಪ್ರದೇಶ ಅಂತ ಹೇಳಿದ್ರೆ ಸೈಚಿಂಗ್ ಗಲೇಶಿಯರು. ಆ ಸೈಚಿಂಗ್ ಗಲೇಶಿಯರ್ಲಿ ಆಹಾರ ಪದ್ಧತಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಅಲ್ಲಿ ನೀವು ನೀರು ಕುಡಿದ್ರೂ ನಿಮ್ಗೆ ಹೆಲ್ತ್ ಹಾಳಾಗುತ್ತೆ. ಅದಕ್ಕೆ ಏನು ಮಾಡಿದ್ದಾರೆ ಅಂದರೆ, ಈ ಫ್ರೂಟಿ ಅಂತ ಏನಿದೆಯಲ್ಲ ಅದನ್ನು ಬಂದು ನಮಗೆ 3 ದಿನಕ್ಕೆ ಒಂದು ಸಾರಿ 36 ಅನ್ನೋ ಪ್ಯಾಕೆಟ್ಗಳನ್ನ ನಮಗೆ ಕೊಡ್ತಾರೆ. ಜೊತೆಗೆ ಯಾವಾಗಲೂ ನಮ್ಮ ಪಾಕೆಟಲ್ಲಿ ಬಂದು ಈ ಬಾದಾಮಿ ಮತ್ತೆ ಗೋಡಂಬಿ ಮತ್ತೆ ದ್ರಾಕ್ಷಿ ಡ್ರೈ ಫ್ರೂಟ್ಗಳನ್ನ ಎಲ್ಲರ ಪಾಕೆಟಲ್ಲಿ ಇರಲೇಬೇಕು, ಯಾವಾಗಲೂ ತಿಂತಾ ಇರಬೇಕು. ಅದಕ್ಕೆ ನಮ್ಮ ಆರ್ಮಿಂದಾನೇ ಸಪ್ಲೈ ಕೊಡುತ್ತೆ. ಜೊತೆಗೆ ನಾವು ಎಲ್ಲೆಲ್ಲಿ ಊಟದ ಪರಿಸ್ಥಿತಿ ನಮ್ಗೆ ಏನು ನಮ್ಮ ಶರೀರಕ್ಕೆ ಒಳ್ಳೆ ಬಿಸಿ ಕೊಡುವಂತ ಪ್ರತಿಯೊಂದೂ ಆಹಾರ ಪದ್ಧತಿಯಲ್ಲಿ ಕೊಡ್ತಾರೆ. ಯಾವ ತರ ಫುಡ್ ಎಲ್ಲ ಕೊಡ್ತಾ ಇದ್ರು ಸರ್? ಈಗ ನೋಡಿ, ಅದನ್ನ ಇವಾಗ ನಾವು ಚಪಾತಿ ಅನ್ನೋದನ್ನ ಕೊಡ್ತಾರೆ. ಜೊತೆಗೆ ಈ ಡ್ರೈ ಫ್ರೂಟ್ಸ್ ಅಲ್ಲಿ ಇರ್ಬೋದು, ಮತ್ತೆ ಈ ನಮ್ಮ ನಾನ್ ವೆಜ್ ತಿನ್ನುವಂಥವ್ರಿಗೆ ಆಕ್ಚುಲಿ ಚಿಕನ್ ಇರ್ಬೋದು, ಅದು ಪ್ಯಾಕೆಟ್ ಆಗಿ ರೆಡಿಯಾಗಿ ನಮಗೆ ಬರುತ್ತೆ. ಇದ್ರ ಜೊತೆಗೆ ನಮಗೆ ಉಡುಪುಗಳು ಯಾವ ರೀತಿ ಕೊಡ್ತಾರೆ ಅಂತ ಹೇಳಿದ್ರೆ, ನಮ್ಮ ಸ್ವೀಡನ್ ಇರ್ಬೋದು, ಅಮೆರಿಕ ಇರ್ಬೋದು, ಆ ಸೈನಿಕರುಗಳಿಗೂ ಕೊಡೋದಿಲ್ಲ ಅಂತ ಉಡುಪುಗಳು. ಐಫೈ ಒಂದು ಕೋಟೆ ಮಿನಿಮಮ್ ಏನು ಇಲ್ಲ ಅಂದ್ರೆ ನಮಗೆ 1 ಲಕ್ಷದಿಂದ 1.5 ಲಕ್ಷ ಇರ್ತಕ್ಕಂಥ ಉಡುಪುಗಳನ್ನ ನಮಗೆ ಕೊಡ್ತಾರೆ. ಜೊತೆಗೆ ಅಲ್ಲಿ ನಮ್ಮ ಪ್ರತಿಯೊಂದು ನೀವು ಏನೇ ಕೇಳೋ, ಅಕಸ್ಮಾತ್ ಇವಾಗ ಯಾವ್ದಾದ್ರು ಒಂದು ಸೈನಿಕ ಇದ್ದಾನೆ, ನನಗೆ ಇವತ್ತಿನ ದಿನ ನನಗೆ ಕಜ್ಜಾಯ ತಿನ್ಬೇಕು ಅಂತ ಆಸೆ ಆಯ್ತು ಅಂದ್ಕೊಳ್ಳಿ, ನಾವು ಸೈನಿಕ ಒಬ್ಬ ಬಂದು ನನಗೆ ಇವತ್ತು ಕಜ್ಜಾಯ ತಿನ್ಬೇಕು ಅಂತ ಆಸೆ ಪಟ್ರೆ ಆ ಕಜ್ಜಾಯನೂ ಅಲ್ಲಿ ತಲುಪಿಸುವಂತ ಶಕ್ತಿ ಸೈನಿಕರಿಗೆ ಮಾಡಿಟ್ಟಿದ್ದಾರೆ. ಫುಡ್ ಅಲ್ಲಿ ಬಂದು ಯಾವುದೇ ಕಡಿಮೆ ಇಟ್ಟಿಲ್ಲ, ಸೈನಿಕರಿಗೆ ಯಾವುದೂ ಕೊರತೆ ಇಲ್ಲ. ಜೊತೆಗೆ ಆ ಗೌರ್ಮೆಂಟ್ ನಮಗೆ ತುಂಬಾ ಸಪೋರ್ಟಿವ್ ಆಗಿದೆ ಅಲ್ಲಿ. ನೋಡ್ಕೊಳ್ಳೇಬೇಕಲ್ಲ ಸರ್, ಯಾಕಂದ್ರೆ ನೀವು ಈಗ ಎಲ್ಲವನ್ನ ಬಿಟ್ಟು ತ್ಯಾಗ ಮಾಡಿಕೊಂಡು ದೇಶ ಸೇವೆ ಮಾಡಬೇಕು ಅಂತ ಬಂತಿರುವಾಗ ಸರ್ಕಾರದಿಂದ ಅಥವಾ ಆರ್ಮಿ ಕಡೆಯಿಂದ ಈ ಥರ ಒಂದಷ್ಟು ನಿಮ್ಗೇನು ಅವಶ್ಯಕತೆ ಇದೆ ಅದನ್ನು ಕೊಟ್ಟಾಗ ಆಗ ಮಾತ್ರ ಸೈನಿಕನಿಗೆ ನಾವು ಸರ್ಕಾರದಿಂದ ಕೊಡುವಂಥ ಬೆಲೆ ಸರ್. ಯಾಕೆಂದರೆ ಅವನು ಅಷ್ಟೊಂದು ತ್ಯಾಗ ಮಾಡುವಾಗ ನಾವು ಅವನಿಗೆ ಬೇಕಾದಂಥ, ಅವನಿಗೆ ಅವಶ್ಯಕತೆ ಇರುವಂಥ, ಅವನಿಗೆ ಬೇಕಾದಂಥ ಸೌಲಭ್ಯಗಳನ್ನು ಕೊಟ್ಟಾಗ ಮಾತ್ರ ಅದು ನಾವು ಸೈನಿಕನಿಗೆ ಕೊಡುವಂಥ ಗೌರವ ಆಗಿರುತ್ತೆ. ಹೌದು. ಅಲ್ಲಿ ಪೋಸ್ಟಲ್ಲಿ ನಾವು ಬಾರ್ಡರ್ಗಳಲ್ಲಿ ಎಲ್ಲಿ ಕೂತ್ಕೊಂತೀವಲ್ಲ, ಅಲ್ಲಿ ಏನಾಗುತ್ತೆ ಅಂದರೆ 20 ಅಡಿ ಎತ್ತರಗಳಷ್ಟು ಐಸು ಬೀಳುತ್ತೆ, ಸ್ನೋ ಫಾಲಿಂಗ್ ಆಗುತ್ತೆ. ಅದು ಯಾವ ರೀತಿ ಇರುತ್ತೆ ಅಂದ್ರೆ ನಾವು ಇರ್ತಕ್ಕಂಥ ಪ್ರದೇಶ ಎಲ್ಲಿದೆ ಅಂತಾನೆ ಗೊತ್ತಾಗಲ್ಲ, ಆ ತರ ಸ್ನೋ ಫಾಲ್ ಆಗುತ್ತೆ. ಆ ಸ್ನೋ ಫಾಲ್ ಆಗುವಂಥದ್ರಲ್ಲಿ ನಮ್ಗೆ ಏನ್ ಮಾಡ್ತಾರೆ ಅಂದ್ರೆ, ಆಗ ಫುಡ್ ಸಪ್ಲೈ ಬಂದ್ಬಿಟ್ಟು ಹೆಲಿಕಾಪ್ಟರ್ಗಳಿಂದ ಬಂದು ಅಲ್ಲಿಂದನೇ ಹೆಲಿಕಾಪ್ಟರ್ಗಳಲ್ಲಿ ಫುಡ್ ನ ಬಂದು ಅಲ್ಲಿಂದ ತಳ್ಳೋದು, ತಿರ್ಗಾ ನಾವು ಅದು ಬಂದು ಬಿದ್ದಿರ್ತಕ್ಕಂಥ ಪ್ಲೇಸ್ ನಿಂದ ತಗೊಂಡು ಬಂದು ನಾವು ಸೇರಿಸೋದು. ಜೊತೆಗೆ ಸೈನಿಕರಿಗೆ ಯಾರಿಗೋ ಒಂದು ಸಣ್ಣ ಕೆಮ್ಮು, ಒಂದು ಜ್ವರ ಬಂತು, ಅಲ್ಲಿ ಇರಕ್ ಸಾಧ್ಯ ಇಲ್ಲ, ಆ ಕ್ಲೈಮೇಟ್ಗೆ ಹೊಂದ್ಕೊಳಕ್ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ ಅಲ್ಲಿಂದ ನಮ್ಗೆ ಏರ್ಫೋರ್ಸ್ ಕಡೆಯಿಂದ ಏನ್ ಮಾಡ್ತಾರೆ ಅಂದ್ರೆ ಹೆಲಿಕಾಪ್ಟರ್ಗಳನ್ನ ಕಳಿಸಿ ಆ ಪೋಸ್ಟ್ಗೆ ಹತ್ರಕ್ಕೆ ಕಳಿಸಿ ಆ ಸೈನಿಕನ ಕರ್ಕೊಂಡು ಬಂದು ಮಾಮೂಲಿ ವಾತಾವರಣದಲ್ಲಿ ಅವ್ನಿಗೆ ಇರೋ ತರ ಮಾಡಿ ತಿರ್ಗಾ ಬೇರೆಯವ್ರನ್ನ ಅಲ್ಲಿ ರಿಪ್ಲೇಸ್ ಮಾಡುವಂಥದ್ದು. ಜೊತೆಗೆ ಆ ಪ್ರದೇಶನ ಯಾಕೆ ಅಷ್ಟು ಸೂಕ್ಷ್ಮವಾಗಿ ನೋಡ್ತಾ ಇದಾರೆ ಅಂದ್ರೆ, ಒಂದು ಕಡೆ ಬಂದು ಚೈನಾದವ್ರು ಅದ್ರ ಕಣ್ಣಿದೆ, ಇನ್ನೊಂದು ಪಾಕಿಸ್ತಾನದವ್ರ ಕಣ್ಣಿದೆ.
ಆ ಪ್ರದೇಶ ಯಾವುದೇ ಕಾರಣಕ್ಕೂ ನಮ್ಮ ದೇಶದಲ್ಲಿ ಬಿಟ್ಕೊಡಕ್ಕೆ ಸಾಧ್ಯನೇ ಇಲ್ಲ. ಅದು ನಮ್ಮ ಪ್ರದೇಶ. ನಮ್ಮ ಜಮ್ಮು ಕಾಶ್ಮೀರದಲ್ಲಿ ಅದು ಆ ಪ್ರದೇಶದಲ್ಲಿ ಅತ್ಯುನ್ನತವಾದ, ಅದು ತುಂಬ ಎತ್ತರವಾದ ಅಂತ ಹೇಳಿದ್ರೆ ಒಂದು 18-19 ಸಾವಿರ ಅಡಿಗಳಷ್ಟು ಎತ್ತರದಲ್ಲಿ ಮಾಡಿರ್ತಕ್ಕಂಥ ರೋಡ್ಗಳಲ್ಲಿದೆ. ಇಡೀ ದೇಶದಲ್ಲಿ, ಇಡೀ ಪ್ರಪಂಚದಲ್ಲೇ ಅತಿ ಎತ್ತರವಾದ ರೋಡ್ಗಳು ಅಲ್ಲೇ ಮಾಡಿರ್ತಕ್ಕಂಥದ್ದು. ಅಂತ ದೊಡ್ಡ ದೊಡ್ಡ ಬೆಟ್ಟಗಳಿದೆ. ಅಲ್ಲಿ ಟ್ರೈನಿಂಗ್ ಮಾಡಬೇಕು, ಅಲ್ಲಿ ಇರಬೇಕು, ಅಲ್ಲಿ ವಾಸ ಮಾಡಬೇಕು ಅಂತ ಹೇಳಿದ್ರೆ, ಒಂದು ನಾವು ಈ ನಮ್ಮ ಪಾಕಿಸ್ತಾನ ಸೈನಿಕರಿಂದ ನಾವು ಅಲ್ಲಿ ಅವರು ಮಾಡ್ತಕ್ಕಂಥ ಫೈರಿಂಗ್ಗಳಿಂದ ನಾವು ಕಾಪಾಡ್ಕೋಬೇಕು. ಇನ್ನೊಂದು ಬಂದು ಈ ಚಳಿಯಿಂದ ನಾವು ಅದೇ ಕಾಪಾಡ್ಕೋಬೇಕು. ನಮ್ಮ ದೇಹ ರಕ್ಷಣೆಯನ್ನ ಮಾಡ್ಕೊಳ್ಳುವಂಥದ್ದು ದೊಡ್ಡ ಸವಾಲು. ಅಂಥದ್ರಲ್ಲಿ ನೀವು ದೇಶ ರಕ್ಷಣೆಯನ್ನ ಮಾಡಿ ಶತ್ರುಗಳನ್ನ ಕೂಡ ಕಾಯಬೇಕಾಗುತ್ತೆ. ನಿಜವಾಗ್ಲೂ ಅಂಥ ಒಂದು ಪ್ರದೇಶದಲ್ಲಿ ಸೇವೆಯನ್ನ ಮಾಡುವಂಥ ಅವಕಾಶ ಎಲ್ರಿಗೂ ಸಿಗೋದಿಲ್ಲ. ಸಿಕ್ಕಿದ್ರೂ ಕೂಡ ಅವರಿಗೆ ಅವರ ಒಂದು ಗೌರವನೇ ಬೇರೆ ಆಗಿರುತ್ತೆ ಅಲ್ವಾ? ಹೌದೌದು. ಅಲ್ಲಿ ಯಾವ ರೀತಿ ಗೌರವ ಇದೆ ಅಂತ ಹೇಳಿದ್ರೆ, ಅಲ್ಲಿ ಸೇವೆ ಸಲ್ಲಿಸ್ಕೊಂಡು ಬಂದ ಮೇಲೆ ಆ ಮೆಡಲ್, ಈಗ ಆ ಮೆಡಲ್ ನಾನು ಇಲ್ಲಿ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಇದು ಆ್ಯಕ್ಚುಲಿ ಬಂದು ಸೈಚಿಂಗ್ ಗಲೇಶರ್ ಮಾಡಿರ್ತಕ್ಕಂಥ ಮೆಡಲು. ಇದು ಅದರ ರಿಬ್ಬನ್. ಆ್ಯಕ್ಚುಲಿ ಈ ವೈಟ್ ಆ್ಯಂಡ್ ಗ್ರೇ ಏನು ಕಾಣ್ತಾ ಇದೆಯಲ್ಲ, ಆ ರಿಬ್ಬನ್ ಅದು. ಈ ರಿಬ್ಬನ್ನ ನೋಡಿದ ತಕ್ಷಣನೇ ಅಲ್ಲಿ ಡಿಫೆನ್ಸ್ ಮಿನಿಸ್ಟ್ರು ಶರದ್ ಪವಾರ್ ಅನ್ನೋರು ಬಂದಿದ್ರು ಅಲ್ಲಿ ನಾವಿರ್ತಕ್ಕಂಥ ಸಮಯದಲ್ಲಿ. ಆಮೇಲೆ ಇನ್ನೊಂದು ಜಾರ್ಜ್ ಫರ್ನಾಂಡಿಸ್, ಅವರು ಡಿಫೆನ್ಸ್ ಮಿನಿಸ್ಟರ್ ಆಗಿದ್ದಾಗ ಅವರು ಬಂದಿದ್ರು. ಆ ಮೆಡಲ್ಗಳು ನೋಡಿದಾಗ ಅವ್ರು ನಮ್ಗೆ ಬಂದು ಸಲ್ಯೂಟ್ ಹೊಡೆದ್ರು. ಏನು ನಾನು ಬಂದ್ಬಿಟ್ಟು ಒಂದು ಸೈನಿಕ, ನಾನು ಅಧಿಕಾರಿಗಳು ನನ್ನ ಜೊತೆಗೆ ತುಂಬ ಜನ ನಿಂತಿದ್ದಾರೆ, ನನ್ನ ನೋಡಿ ಸಲ್ಯೂಟ್, ಮಗು ನಿನ್ನ ನೋಡಿ ಸಲ್ಯೂಟ್ ಹೊಡಿಯೋದ್ರ ಜೊತೆಗೆ ನಿನ್ನ ಮೆಡಲ್ ಇದೆಯಲ್ಲ ಅದಕ್ಕೆ ನೋಡಿ ನಾನು ಸಲ್ಯೂಟ್ ಹೊಡಿತೇನೆ. ಯಾಕಂದ್ರೆ ಸೈಚಿಂಗ್ ಗಲೇಶರ್ ಅಂತ ಪ್ರದೇಶದಲ್ಲಿ ನೀನು ಡ್ಯೂಟಿ ಮಾಡಿದ್ಯಲ್ಲ, ಅದಕ್ಕೆ ನನ್ನ ಕಡೆಯಿಂದ ನಾನು ಸಲ್ಯೂಟ್ ಅಂತ ಹೇಳ್ಬಿಟ್ಟು ಕೊಟ್ಟರು. ಆವತ್ತಿನ ದಿನ ನನಗೆ ಅಲ್ಲಿ ಎಷ್ಟೇ ಕಷ್ಟಗಳು ನಾನು ಅನುಭವಿಸಿದ್ರು ನನಗೆ ಅದು ಏನೂ ಅನಿಸ್ಲಿಲ್ಲ. ನನಗೆ ತುಂಬಾ ಗೌರವ ಅನ್ನಿಸ್ತು. ಆ ಟೈಮಲ್ಲಿ ತುಂಬಾ ಖುಷಿ ಆಯ್ತು ನನಗೆ. ಅದೇ ಸರ್, ಅಲ್ಲಿ ಎಷ್ಟು ಸಮಯ ತನಕ ನೀವು ಕೆಲಸ ಮಾಡಿದ್ದೀರಿ? ಅಲ್ಲಿ ನಾನು ಟೋಟಲ್ ಬಂದ್ಬಿಟ್ಟು 6 ತಿಂಗಳ ಕಾಲ ಸೈಚಿಂಗ್ ಗಲೇಶಲ್ಲಿ ಡ್ಯೂಟಿ ಮಾಡ್ಬೇಕಾಗಿ ಬಂತು. ಜೊತೆಗೆ ಅಲ್ಲಿಂದ ಡ್ಯೂಟಿ ಮುಗಿಸಿ ಬಂದ ಮೇಲೆ ಅಲ್ಲಿ ಒಂದು ಪ್ರದೇಶ ಇನ್ನೊಂದು ಹೇಳ್ಬೇಕು ಅಂತ ಆಸೆ ಪಡ್ತೀನಿ. ಅಲ್ಲಿ ಒಂದು ಪೈನಾಮಿಕ್ ಅನ್ನೋ ಒಂದು ಪ್ರದೇಶ ಇದೆ. ಆ ಪ್ರದೇಶ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಅಲ್ಲಿ ಬಿಸಿ ನೀರಿನ ಉಗ್ಗೆ ಬರುತ್ತೆ, ನೀರಿನ ಉಗ್ಗೆ ಬರುತ್ತೆ. ಅಲ್ಲಿ ಭೂಮಿಯಿಂದ ನ್ಯಾಚುರಲ್ ಆಗಿ ಬಿಸಿನೀರು ಬರುತ್ತೆ. ನಮ್ಮ ಸೈನಿಕರು 1000 ಗಟ್ಟಲೆ ಜನ ಅಲ್ಲಿ ಡ್ಯೂಟಿ ಮುಗಿಸ್ಕೊಂಡು ಆ ಪ್ರದೇಶಕ್ಕೆ ಬಂದು, ಎಷ್ಟು ಜನ ಸೈನಿಕರಿದ್ದು ಅಷ್ಟು ಜನಕ್ಕೂ ನ್ಯಾಚುರಲ್ ಆಗಿ ಬಿಸಿನೀರು ಕೊಟ್ಟು ಅಲ್ಲೇ ನಮ್ಮ ಬಟ್ಟೆಗಳು ಒಕ್ಕೋಬಹುದು, ಎಲ್ಲ ಪ್ರತಿಯೊಂದು ರೆಡಿಯಾಗಿ. ಅಲ್ಲಿಂದನೇ ನಮಗೆ ಅದ್ಭುತವಾದ ಪ್ರದೇಶನ ದೇವರು ಸೃಷ್ಟಿ ಮಾಡಿದ್ದಾನೆ, ಪೈನಾಮಿಕ್ ಅನ್ನೋದು. ಆಮೇಲೆ ಸೈಚಿಂಗ್ ಗಲೇಶರ್ ಅನ್ನೋದು ಮೇ ತಿಂಗಳ ಕಾಲ, ಜೂನ್ ತಿಂಗಳಲ್ಲಿ ನೋಡಿದ್ರೆ ಅಲ್ಲಿ ಪ್ರತಿ ಒಂದು ಗಿಡಗಳಲ್ಲಿ 90ಕ್ಕೆ 90 ಭಾಗ ಗುಲಾಬಿ ಗಿಡಗಳು. ಎಂತ ಅದ್ಭುತವಾದ ಗಿಡಗಳು, ಸ್ವರ್ಗನೇ ಅದು. ಸ್ವರ್ಗದ ಎಲ್ಲಿ ನೋಡಿದ್ರು ಕೆಂಪು ಹೂಗಳು, ಎಲ್ಲಿ ನೋಡಿದ್ರು ಹಸಿರಿನ ಪ್ರದೇಶ ನೋಡ್ಬೇಕು ಅಂತ ಹೇಳಿದ್ರೆ, ನಾವು ಆ ಪ್ರದೇಶದಲ್ಲಿ ಸೇವೆ ಮಾಡಿದೀವಿ ಅಂತ ಹೇಳಿದ್ರೆ ಈ ಸಂತೋಷದ ಜೊತೆಗೆ ಕಷ್ಟನೂ ಅನುಭವಿಸಿದೀವಿ, ಅದು ಅದೇ ರೀತಿ ಆ ಸಂತೋಷಗಳನ್ನ ನಾವು ತಗೊಂಡ್ ಬಂದಿದೀವಿ. ಆಮೇಲೆ ಅಂತ ಕಠಿಣವಾದ ಬೆಟ್ಟಗಳು ಮೇಲ್ಗಡೆ ನಮ್ಮ ಆರ್ಮಿ ಟ್ರಕ್ಗಳು ಓಡಿಸೋದಿರ್ಬೋದು, ಆ ಮೇಲ್ಗಡೆ ಹೋಗೋದಿರ್ಬೋದು, ಪ್ರತಿಯೊಂದೂ ತುಂಬಾ ಅದ್ಭುತನೇ ಅನ್ನಿಸುತ್ತೆ. ಸರ್, ಈಗ ಸೈಚಿಂಗ್ ಗ್ಲೇಷಿಯರ್ ಅಲ್ಲಿ ಕೆಲಸ ಮಾಡಬೇಕಿದ್ರೆ ಈಗ ಎಲ್ರಿಗೂ ಅವಕಾಶ ಸಿಗಲ್ಲ. ನಿಮ್ಮ ಕೆಪಾಸಿಟಿಯನ್ನು ನೋಡಿ ಸೆಲೆಕ್ಟ್ ಮಾಡ್ತಾರೆ. ಯಾವ ನಿಮ್ಮ ಒಂದು ಈಗ ನಿಮ್ಮಲ್ಲಿರುವಂಥ ಯಾವ ಗುಣಗಳನ್ನು ನೋಡ್ಕೊಂಡು ಅವರಲ್ಲಿ ಸೆಲೆಕ್ಟ್ ಮಾಡ್ತಾರೆ? ಈಗ ಒಂದು ಇಂಡಿವಿಜುವಲ್ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ದೇಶದ ನಮ್ಮ ಸೈನಿಕರಿಗೆ ಒಂದು ನಮ್ಮ ಪೂರ್ತಿ ನಮ್ಮ ಸೈನಿಕರ ಗುಂಪು, ಇವಾಗ ನಾವೇನು ಒಂದು 800 ಜನ ನಮ್ಮ ಸೈನಿಕರ ಒಂದು ಯೂನಿಟ್ ಅಂತ ಇರುತ್ತೆ, ಅದು ಒಂದು ಸಮಯದಲ್ಲಿ ಏನು ಮಾಡ್ತಾರೆ ಅಂದರೆ ಆ ಸೈಚಿಂಗ್ ಗಲೇಶರ್ ಪೂರ್ತಿ ಜನಕ್ಕೆ ಕಳಿಸ್ತಾರೆ. ಇಂಡಿವಿಜುವಲ್ ಅನ್ನೋದಂತಲ್ಲ, ಪೂರ್ತಿ ಜನಗಳನ್ನೇ ಅಲ್ಲೇ ಪೂರ್ತಿ ಡಿಸ್ಪ್ಲೇ ಮಾಡ್ತಾರೆ. ಜೊತೆಗೆ ಒಂದು ತುಂಬಾ ಕಷ್ಟಕರವಾದ ಜಾಗದಲ್ಲಿ ಆಗ್ತಾರೆ. ನೆಕ್ಸ್ಟ್ ಮೀಡಿಯಂ ಇರ್ತಕ್ಕಂಥದ್ದು ಅದಕ್ಕಿಂತ ತುಂಬಾ ಚೆನ್ನಾಗಿರ್ತದೆ, ಸ್ಟೆಪ್ ಬೈ ಸ್ಟೆಪ್ ಅವರು ಚೇಂಜಸ್ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಎಲ್ಲ ಪೂರ್ತಿ ಕಷ್ಟನೇ ತಗೊಳಕ್ಕಾಗಲ್ಲ, ಅದಕ್ಕೆ ಚೇಂಜಸ್ಗಳು ಮಾಡ್ತಾರೆ, ಯೂನಿಟ್ಗಳು ಚೇಂಜಸ್ ಮಾಡ್ತಾರೆ. ಇದರಿಂದ ಬಂದ್ಬಿಟ್ಟು ನಮ್ಗೆ ಏನು ಕಷ್ಟ ಇದ್ರೂ ಕಷ್ಟ ಅನ್ಸಲ್ಲ. ಶರವಣ್ ಸರ್ ಇವರ ಸ್ನೇಹಿತರು ಆಡಿರುವಂತಹ ವಿಡಿಯೋ ತುಣುಕನ್ನ ನೋಡ್ಕೊಂಡು ಬರೋಣ. ನಮ್ಮ ಹವಲ್ದಾರ್ ಶರವಣ್ ಸರ್ ಇದ್ದಾರೆ. ಅವರು ಕಾರ್ಗಿಲ್ ಯುದ್ಧದಲ್ಲಿ ಹೇಳ್ಬೇಕು ಅಂತಂದರೆ, ಅದು ಯುದ್ಧದಲ್ಲಿ ಒಂದು ಫೈಟ್ ಮಾಡಿ ಬಂದಿದ್ದಾರೆ ಅಂತಂದರೆ ಅದು ಗ್ರೇಟ್ ವಿಷಯ ಅದು. ಹಾಗಾಗಿ ಅವರು ನಾನು ಇಲ್ಲಿ ಬಂದು 22 ವರ್ಷ ಆಯ್ತಾ ಬಂತು. ಅವರು ಅವತ್ತಿಂದ ನಮ್ಮ ಜೊತೆಲಿ ಇದ್ದಾರೆ. ಇಲ್ಲಿ ಏನೇ ಒಂದು
ಒಂದು ದೊಡ್ಡ ಕೆಲಸ ಯಾವುದೇ ಥರ ಆದ್ರೂ ಫಸ್ಟ್ ಮುಂದೆ ಬರ್ತಾರೆ, ಆದ್ಯತೆ ಕೊಡ್ತಾರೆ ಅವರು. ಆಮೇಲೆ ಇಲ್ಲಿ ನಮ್ಮದೊಂದು ಸಂಘ ಇದೆ, ನಮ್ಮ ಮಯೂರ ಕನ್ನಡ ಯುವಕರ ಸಂಘ ಅಂದ್ಬಿಟ್ಟು ನಮ್ಮದೊಂದು ಸಂಘ ಸ್ಥಾಪನೆ ಇದು ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಒಂದು 5-6 ಜನ ಎಲ್ಲರೂ ಮೇನ್ಸ್ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಎಲ್ಲ ಇದ್ದಾರೆ. ಆ ಮುಖಾಂತರದಲ್ಲಿ ನಾವು ಇಲ್ಲಿ ವರ್ಷ ಹಬ್ಬ ಮಾಡ್ತೀವಿ, ಆಚರಣೆ ಮಾಡ್ತೀವಿ ಜೋರಾಗಿ. ಆಮೇಲೆ ಇವರು ಯಾವುದೇ ಒಂದು ಏನೇ ಕೆಲಸ ಮಾಡ್ಬೇಕಾದ್ರೆ ಒಂದು ಮಾರ್ಗದರ್ಶಿಯಾಗಿ ನಮಗೆ ಒಂದು ಇದು ಮಾಡಿ ನಿಲ್ತ್ಕೋತಾರೆ, ಸಪೋರ್ಟ್ ಮಾಡ್ತಾರೆ ಚೆನ್ನಾಗೆ. ಮತ್ತು ಮಕ್ಳಿಗಾಗಲಿ ಒಂದು ಡ್ರಾಯಿಂಗು, ಒಂದು ಪೇಂಟಿಂಗ್ಸು ಅದೆಲ್ಲ ಚೆನ್ನಾಗೆ ಅವರು ಹೇಳ್ಕೊಡ್ತಾರೆ. ಮತ್ತು ಮಕ್ಕಳಿಗೆ ಎಜುಕೇಷನ್ಗೆ ಅವ್ರಿಗೆ ಏನಾರು ಸಹಾಯ ಆದರೆ ಅದನ್ನು ಹೆಲ್ಪ್ ಮಾಡ್ತಾರೆ. ಸೀಟ್ಸ್ ಕೊಡ್ಸೋದಾಗಲಿ ಮತ್ತು ಬುಕ್ಸು ಮತ್ತೊಂದು ಎಲ್ಲ ಆ್ಯಕ್ಟಿವಿಟಿಗೂ ಅವರು ಭಾಗಿಯಾಗ್ತಾರೆ. ತುಂಬ ಮುಂದೆ ಆಸಕ್ತಿ ವಹಿಸಿ ಇದು ಮಾಡ್ತಾರೆ. ನಮ್ಗೆ ಅದೊಂದು ತುಂಬ ಹೆಮ್ಮೆಯ ವಿಷಯ ಅದು ನಮಗೆ. ಇಂಥವರು ಒಂದು ಆರ್ಮಿಯಿಂದ ರಿಟೈರ್ಡ್ ಆಗಿ ಇದು ಬಂದಿದ್ದಾರೆ ಇಲ್ಲಿ ಅಂತಂದರೆ ನಮಗೆ ಭಾರಿನೇ ತುಂಬ ಸಂತೋಷದ ವಿಷಯ. ಮತ್ತು ಅವರು ಒಂದು ಯಾವುದೇ ಕೆಲಸ ಕಾರ್ಯ ಆಗಲಿ ಅಚ್ಚುಕಟ್ಟವಾಗಿ ಮಾಡಿ ಮುಗಿಸ್ತಾರೆ ಅವರು. ಹಾಗಾಗಿ ನಮಗೆ ಮೊನ್ನೆ ಬರೀ ಒಂದು ಅವಾರ್ಡ್ ಬೇರೆ ಸಿಕ್ಕಿದೆ ಅವ್ರಿಗೆ, ಜೈ ಜವಾನ್ ಜೈ ಕಿಸಾನ್ ಅವಾರ್ಡ್ ಸಿಕ್ಕಿದೆ. ನಮಗೆ ತುಂಬ ಹೆಮ್ಮೆ ಖುಷಿ ಆಗ್ತದೆ. ಈಗ ದೊಡ್ಡ ಪರ್ವತ ಹತ್ತು ಅಂತ ಹೇಳಿದರೆ ಕಷ್ಟ, ಸ್ವಲ್ಪ ಈಗ ಸಣ್ಣ ಪುಟ್ಟ ಗುಡ್ಡಗಳನ್ನು ಹತ್ತಿ ಆಮೇಲೆ ಪರ್ವತಗಳನ್ನು ಅಂದರೆ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಏನೋ ಒಂದು ಅವಕಾಶಗಳಿದೆ, ಅದನ್ನು ಕೊಟ್ಟು ನೋಡ್ತಾರೆ. ಅದರ ನಂತರ ನೀವು ಮುಂದುವರಿಲಿಕ್ಕೆ ಅವಕಾಶ ಸಿಗುತ್ತೆ. ಸರ್, ಈಗ ನೀವು 6 ತಿಂಗಳ ಕಾಲ ಸಿಯಾಚಿನ್ ಗ್ಲೇಷಿಯರಲ್ಲಿ ಸೇವೆಯನ್ನು ಸಲ್ಲಿಸ್ತೀರಾ. ಅದರ ನಂತರ ನೆಕ್ಸ್ಟ್ ಪೋಸ್ಟಿಂಗ್ ನೀವು ಅಸ್ಸಾಮು, ಮಣಿಪುರ ಆ ಕಡೆ ಬರ್ತೀರಾ. ಈಗ ಅಸ್ಸಾಂ ಅಂತ ಹೇಳಿದ್ರೆ ಅಲ್ಲಿ ಬಹಳಷ್ಟು ಮಳೆ ಇರುತ್ತೆ, ಯಾಕಂದರೆ ಅಲ್ಲಿನ ವಾತಾವರಣ ಇಲ್ಲಿನ ವಾತಾವರಣಕ್ಕೂ ಮತ್ತೆ ಪುನಃ ನಿಮಗೆ ಏನು ವ್ಯತ್ಯಾಸಗಳು ಕಂಡುಕೊಳ್ಳುತ್ತೆ. ಇಲ್ಲಿನ ಅನುಭವ ಹೇಗಿತ್ತು ಸರ್ ಅಸ್ಸಾಂನಲ್ಲಿ? ನೋಡಿ, ಇಲ್ಲಿ ಅಸ್ಸಾಂ ಇವಾಗ ನಾವು ಅಲ್ಲಿ ಸೈಚಿನ್ ಗ್ಲೇಷಿಯರು, ಲೇ ಲದಾಖಲ್ಲಿ ಮೂರು ವರ್ಷಗಳ ಕಾಲ ಪೂರ್ತಿ ಸತತವಾಗಿ ಅಲ್ಲಿ ಡ್ಯೂಟಿ ಮಾಡಿದ ಮೇಲೆ ನಮಗೆ ಇಲ್ಲಿ ಕಲ್ಕಟ್ಟಾದಲ್ಲಿ ಪೋಸ್ಟಿಂಗ್ ಮಾಡಿದ್ರು. ಅಲ್ಲಿಂದ ನಮಗೆ ಅಸ್ಸಾಮು, ನಾಗಾಲ್ಯಾಂಡು, ಮಿಜೋರಾಮು ಇಂಥ ಪ್ಲೇಸ್ಗಳಲ್ಲಿ ಹಾಕಿದ್ರು. ಅಲ್ಲಿನ ಅನುಭವಗಳೇ ಬೇರೆ. ಇವಾಗ ಜಮ್ಮು ಕಾಶ್ಮೀರಲ್ಲಿ ಇರ್ತಕ್ಕಂಥ ಅನುಭವಗಳು ಬೇರೆ. ಇಲ್ಲಿ ಬಂದರೆ ಇಲ್ಲಿ ನಾವು ಎಲ್ಲೆಲ್ಲಿ ನಾವು ನಮಗೆ ಡ್ಯೂಟಿಗೆ ಆಗ್ತಾಯಿದ್ರು ಆ ಜಾಗದಲ್ಲಿ ನಮಗೆ ಟೆಂಟ್ಗಳು ಅಂತ ಇರ್ತಾಯಿತ್ತು. ಆಗಿನ ಕಾಲದಲ್ಲಿ ಟೆಂಟ್, ಇವಾಗಲೂ ಟೆಂಟ್ ಅನ್ನೋದಿದೆ, ಆದರೆ ಸ್ವಲ್ಪ ಮಾಡೆಲ್ ಚೇಂಜ್ ಆಗಿದೆ. ಆಗ ಹಳೆ ಕಾಲದಲ್ಲಿ ಏನು ಟೆಂಟ್ ಅಂತ ಇರೋದು, ಆ ಟೆಂಟ್ಗಳಲ್ಲಿ ನಾವು ವಾಸ ಮಾಡಬೇಕಾಗಿರ್ತಾ ಇತ್ತು. ಜೊತೆಗೆ ಅಲ್ಲಿ ಆದಿವಾಸಿಗಳು, ನಾಗಾಸಾಕಿ ಅನ್ನೋ ಆದಿವಾಸಿಗಳ ಮಧ್ಯೆ ಇರಬೇಕು ಅಂತ ತುಂಬ ಶಕ್ತಿಯುತವಾಗಿ ನಾವು ಡ್ಯೂಟಿ ಮಾಡಬೇಕು. ಜೊತೆಗೆ ನಾವು ತುಂಬ ಸೂಕ್ಷ್ಮವಾಗಿ ನಾವು ಅಲ್ಲಿ ಇರಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಕೆಲವು ಸಮಯಗಳಲ್ಲಿ ಆ ನಾಗಾಸಾಕಿ ಅನ್ನೋರು ತುಂಬ ಒಳ್ಳೆಯವರು ಇದ್ದಾರೆ. ಕೆಲವು ಸಮಯದಲ್ಲಿ ನಮ್ಮ ಸೈನಿಕರು ಅವ್ರು ಏನು ಮಾಡ್ತಾರೆ ಅಂದರೆ ಆದಿವಾಸಿಗಳು ನಮ್ಮ ಮೇಲೆ ಅಟ್ಯಾಕ್ ಮಾಡಿ ನಮ್ಮಲ್ಲಿ ಇರ್ತಕ್ಕಂಥ ರೇಷನ್ ಇರ್ಬೋದು, ನಮ್ಮಲ್ಲಿ ಇರ್ತಕ್ಕಂಥ ಸ್ವಲ್ಪ ತಿನಿಸುಗಳು ಇರ್ಬೋದು, ಅದನ್ನು ತಗೊಂಡು ಹೋಗೋಕೆ ಅಂತಲೇ ಅವ್ರು ಏನು ಮಾಡ್ತಾರೆ ಅಂದರೆ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ರು. ಆ ಬಾಣಗಳಲ್ಲಿ ಅವ್ರು ಏನು ಮಾಡ್ತಾ ಇದ್ರು ಅಂದರೆ ಈ ಹಾವಿನ ವಿಷವನ್ನು ಹಾಕಿ ಮತ್ತೆ ಕಪ್ಪೆ ಮೇಲೆ ಏನು ಸ್ಕಿನ್ ಮೇಲೆ ಈ ವಿಷ ಇರುತ್ತೋ ಅದನ್ನ ವಿಷನ ಹಾಕಿ ಆ ಬಾಣಗಳನ್ನ ತಯಾರು ಮಾಡ್ತಾ ಇದ್ರು. ನಮ್ಮ ಸೈನಿಕರ ಮೇಲೆ ಹೊಡೆದಾಗ ಏನಾಗ್ತಾ ಇತ್ತು ಅಂದರೆ ಆ ಭಾಗನೇ ಪೂರ್ತಿ ಕೊಳ್ತು ಹೋಗ್ತಾ ಇತ್ತು. ಅದು ಅಲ್ಲಿ ಡ್ಯೂಟಿ ಮಾಡೋದು ಒಂದಿತ್ತು. ಇನ್ನೊಂದು ಏನಂತಂದರೆ ಪ್ರಾಣಿಗಳ ಮಧ್ಯಗಳಲ್ಲಿ ಡ್ಯೂಟಿ ಮಾಡೋಕ್ಕೆ ತುಂಬ ನೋಡಿ, ನಾವು ಈ ಯಾವುದ್ರ ಬಗ್ಗೆ ಬೇಕಾದ್ರೂ ಡ್ಯೂಟಿ ಮಾಡ್ಬೋದು, ಎಷ್ಟು ಬೇಕಾದ್ರೂ. ಈ ಪ್ರಾಣಿಗಳಿದ್ದಾರೆ, ಪ್ರಾಣಿಗಳಿಗೆ ನಾವು ತೊಂದರೆ ಆಗದಂತೆ ನಾವು ನೋಡ್ಕೋಬೇಕು. ಒಂದು ನಮ್ಮದು ನೇಚರ್ ಅಂದರೆ ನಮಗೆ ತುಂಬ ಇಷ್ಟ. ಪ್ರಾಣಿಗಳ ಜೊತೆ ಡ್ಯೂಟಿ ಮಾಡಬೇಕು. ಅಲ್ಲಿ ಯಾವ ರೀತಿ ಇತ್ತು ಅಂದರೆ ಟೆಂಟ್ಗಳಲ್ಲಿ ರಾತ್ರಿ ಹೊತ್ತು ಇರಬೇಕಾದ್ರೆ ಈ ಆನೆಗಳು 10-20 ಒಂದೇ ಸೇರಿ ಆನೆಗಳು ಬರೋದು. ಬಂದು ನಾವು ಇರ್ತಕ್ಕಂಥ ಟೆಂಟ್ಗಳು ನಾವೇನು ಮಾಡ್ತಿದ್ವಿ ಅಂದರೆ ಅಲ್ಲಿ ನಾವು ಇರುವಂಥ ಪ್ಲೇಸಲ್ಲಿ ಅಲ್ಲಿ ಇರ್ತಿರ್ಲಿಲ್ಲ ರಾತ್ರಿ. ನಮಗೆ ಗೊತ್ತು ಖಂಡಿತವಾಗಲೂ ರಾತ್ರಿ ಹೊತ್ತು ನಮ್ಮ ಮೇಲೆ ಅಟ್ಯಾಕ್ ಆಗ್ಬೋದು ಅಂತೇಳಿ ನಾವು ಮರಗಳ ಮೇಲೆ ಅಲ್ಲಿ ಇಲ್ಲಿ ನಾವು ಹೊತ್ಕೊಂಡಿರ್ತಾ ಇದ್ದು. ಆ ಟೈಮಲ್ಲಿ ರಾತ್ರಿ ಹೊತ್ತು ಬರೋದು, ನಾವು ಇರ್ತಕ್ಕಂಥ ರೇಷನ್ನು, ನಮಗೆ ತಿನಿಸುಗಳು ಏನೇನು ಇರ್ತದೆ ಎಲ್ಲ ಧ್ವಂಸ ಮಾಡಿ ಅದು ತಿನ್ಕೊಂಡು ಹೋಗ್ಬಿಡೋದು. ಜೊತೆಗೆ ನಮ್ಮ ಟೆಂಟುಗಳನ್ನೆಲ್ಲ ಬೀಳಿಸ್ಬಿಟ್ಟು ಹೋಗ್ಬಿಡೋದು. ಆಮೇಲೆ ಮಳೆ ಜಾಸ್ತಿ ಇರೋದ್ರಿಂದ ಅಲ್ಲಿ ಕೆಲವು ಮಳೆಯಿಂದ ಬರ್ತಕ್ಕಂಥ ಕೆಲವು ಹುಳುಗಳು ಕಾಲುಗಳ ಮೇಲ್ಗಡೆ ಹತ್ಕೊಂಡು ಕಾಲುಗಳು ಕಚ್ಚೋದು. ಯಾವ ರೀತಿ ಅಂತ ಹೇಳಿದ್ರೆ ನಮ್ಮ ಕಾಲಲ್ಲಿ ಇರ್ತಕ್ಕಂಥ ಬ್ಲಡ್ ಎಲ್ಲ ಹೀರ್ಕೊಂಡ್ಬಿಡೋದು. ಅದು ಆ ಥರ ಪರಿಸ್ಥಿತಿಗಳಲ್ಲಿ ನಾವು ಡ್ಯೂಟಿ ಮಾಡಬೇಕಾದ ಪರಿಸ್ಥಿತಿ ಬಂತು. ಮತ್ತು ಅಲ್ಲಿ ಅಸ್ಸಾಂ ಅನ್ನೋದು ಅಸ್ಸಾಂ, ಮಿಜೋರಾಂ, ನಾಗಾಲ್ಯಾಂಡ್ ಅನ್ನೋದು ತುಂಬ ಹಿಂದುಳಿದ ಪ್ರದೇಶಗಳು. ಅಲ್ಲಿರ್ತಕ್ಕಂಥ ಜನಗಳು ಪ್ರತಿಯೊಂದು ಪ್ರಾಣಿನ ತಿಂತಕ್ಕಂಥ ಜನಗಳು, ಯಾಕಂದ್ರೆ ಅವ್ರಿಗೆ ಆಹಾರ ಬೇರೆ ಸಿಗ್ತಾ ಇರಲಿಲ್ಲ, ಹಾಗಾಗಿ ಪ್ರಾಣಿಗಳನ್ನ ತಿಂತಾ ಇದ್ರು. ಹೌದು. ಆಮೇಲೆ ಮನೆಗಳು ಅವ್ರದ್ದು ಯಾವ ರೀತಿ ಇತ್ತು ಅಂತಂದ್ರೆ
ಇಲ್ಲಾದ್ರೂ ನಾವು ಒಳ್ಳೆ ಒಳ್ಳೆ ಅರಮನೆಗಳನ್ನ ಕಟ್ಕೊಂಡು ಇರೋಂಥ ಪರಿಸ್ಥಿತಿ. ಅಲ್ಲಿ ಯಾರಿದ್ರೆ ಬಂಬುಗಳಲ್ಲಿ ಅವರು ತನ್ನ ಮನೆಗಳನ್ನ ಕಟ್ಕೊಳ್ಳೋರು. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಆನೆಗಳ ಹಾವಳಿಗಳಲ್ಲಿ ಮನೆ ಹೋದ್ರು ನಾಳೆ ಬೆಳಿಗ್ಗೆ ಇನ್ನೊಂದ್ಸರಿ ಕಟ್ಕೊಂಡು ತಯಾರು ಮಾಡ್ಕೊಳ್ತಾ ಸೊ ಇದ್ರು. ಅದಕ್ಕೋಸ್ಕರ ಒಂಥರ ಟೆಂಪರರಿ ಮನೆ ಹೌದು. ಆಮೇಲೆ ಮಳೆ ಜಾಸ್ತಿ ಇರೋದ್ರಿಂದ ಅಲ್ಲಿ ಯಾವಾಗ್ಲೂ ಮಳೆ. ನಾವು ಬೆಟ್ಟ ಹತ್ಬೇಕಾದ್ರು ಇಳಿಬೇಕಾದ್ರು ಅದು ಎಲ್ಲಿ ಹೋದ್ರು ನಮ್ಗೆ ಆ ಸ್ಲಿಪ್ನೆಸ್ ಜಾರೋ ಅಂತದ್ದು, ನಾವು ಅಲ್ಲಲ್ಲಿ ಬೀಳೋ ಅಂತದ್ದು, ಆ ತರ ಪ್ರದೇಶಗಳಲ್ಲಿ ಆ ತರ. ಅದೇ ಸರ್ ನೋಡಿ, ಈಗ ಗೇಷೇರ್ ಪ್ರದೇಶದಲ್ಲಿ ನೀವು ನಿಮ್ಮನ್ನು ರಕ್ಷಿಸಿಕೊಳ್ಳುವಂಥದ್ದೇ ದೊಡ್ಡ ಒಂದು ಕೆಲಸ ಆಗಿತ್ತು. ಇಲ್ಲೂ ಕೂಡ ಇಲ್ಲಿ ಬೇರೆ ರೀತಿಯ ಅನುಭವ, ಅಂದರೆ ಒಂದೊಂದು ಪ್ರದೇಶಕ್ಕೆ ಹೋದಾಗೆ ನಿಮಗೆ ಅನುಭವಗಳು ಹೆಚ್ಚಾಗ್ತಾ ಹೋಗುತ್ತೆ. ಯಾಕೆಂದರೆ ಅಲ್ಲಿನ ವಾತಾವರಣ ಆಗಿರ್ಬೋದು, ಅಲ್ಲಿನ ಜನಜೀವನ ಆಗಿರ್ಬೋದು. ಅಂದರೆ ಸೇನೆ ಎನ್ನುವಂಥದ್ದೇ ಹೀಗೆ, ಅಂದರೆ ಕಲಿತಾ ಹೋದಷ್ಟು ನಿಮಗೆ ಕಲಿಯುವಂಥದ್ದು ಭಾಳಷ್ಟಿದೆ. ಈ ಅಸ್ಸಾಂನಲ್ಲಿ ಏನಂತಂದರೆ ನಮಗೆ ಇಲ್ಲಿ ಬಾಂಗ್ಲಾದೇಶಿಂದ ಬಾರ್ಡರಿಂದ ಬಂದ್ಬಿಟ್ಟು ರಾತ್ರಿ 20-30 ಜನಗಳು ನಮ್ಮ ಬಾರ್ಡರ್ ಕ್ರಾಸ್ ಮಾಡಿಕೊಂಡು ಒಳಗಡೆ ನುಗ್ಗಿ ನಮ್ಮ ದೇಶದ ಒಳಗಡೆ ಬಂದ್ಬಿಡೋರು. ಅದನ್ನು ನಾವು ರಕ್ಷಣೆ ಮಾಡೋದು ತುಂಬ ಕಷ್ಟ ಆಗ್ತದೆ, ಇಂಪಾರ್ಟೆಂಟ್ ಇತ್ತು ನಮಗೆ. ಆ ಟೈಮಲ್ಲಿ ಅಂಥ ಜಾಗದಲ್ಲಿ ಡ್ಯೂಟಿ ಮಾಡಲೇಬೇಕಾಗಿತ್ತು. ನಾವು ಆ ಬಾರ್ಡರ್ಗಳನ್ನ ತುಂಬ ಟೈಟ್ ಸೆಕ್ಯೂರಿಟಿ ಮಾಡಿ, ಆಗ ಬಾರ್ಡರ್ಗಳೆಲ್ಲ ತುಂಬ ತಯಾರಿ ಆಗಿರಲಿಲ್ಲ. ಆದರೆ ತಯಾರಿ ಆಗಿಲ್ಲದೆ ಹೋದ್ರೂ ನಮ್ಮ ಸೈನಿಕರು ದಟ್ಟವಾಗಿ ನಿಂತ್ಕೊಂಡು ಯಾವುದೇ ಕಾರಣಕ್ಕೂ ಆ ಬಾರ್ಡರ್ಗಳನ್ನ ಕ್ರಾಸ್ ಮಾಡ್ದಂಗೆ. ಯಾಕಂದರೆ ಅಲ್ಲಿ ಬಾಂಗ್ಲಾದೇಶಗಳಲ್ಲಿ ಬಡತನ ಜಾಸ್ತಿ ಇದೆ. ನಮ್ಮ ದೇಶದಲ್ಲಿ ನುಗ್ಗಿ ಬಂದು ಇಲ್ಲಿ ಇರಬೇಕು ಅಂತ ಹೇಳೋ ಆಸೆ ಪಡೋರು. ಅಲ್ಲಿ ನಾವು ಕಾಪಾಡ್ಕೊಳ್ಬೇಕಾಗಂತ ಪರಿಸ್ಥಿತಿ. ಈಗ ರಾತ್ರಿ ಸಮಯದಲ್ಲೆಲ್ಲ ಹೇಗೆ ಇದು ಮಾಡ್ತಾ ಇದ್ರಿ ಸರ್ ಡ್ಯೂಟಿ? ಅಲ್ಲಿ ನಮಗೆ ಏನು ಮಾಡೋರು ಅಂದರೆ, ನಾವು 10 ಜನ ಇರ್ತಕ್ಕಂಥವ್ರನ್ನ ಒಂದು ಪೋಸ್ಟ್ ಅಂತ ಮಾಡೋರು ನಮಗೆ. ಅದರಲ್ಲಿ ನಮ್ಮ ಅಡುಗೆನ ನಾವೇ ತಯಾರಿ ಮಾಡ್ಕೋಬೇಕಾಗಿತ್ತು. ಅದರಲ್ಲಿ ಇಬ್ಬರನ್ನ ಬಂದು ಇವತ್ತಿನ ಪೂರ್ತಿನ ಅಡುಗೆ ನಾವು ತಯಾರು ಮಾಡಬೇಕು. ಇಬ್ಬರಿಗೆ ಯಾರಿಗೆ ನಾವು ಹೇಳಿರ್ತೀವೋ ಅವರು ಪೂರ್ತಿ ದಿನದ ಅಡುಗೆ ಅವರೇ ಮಾಡಬೇಕಾಗಿತ್ತು. ಪೂರಿ ಮಾಡೋದಿರ್ಬೋದು, ರೊಟ್ಟಿ ಮಾಡೋದಿರ್ಬೋದು, ದಾಲ್ ಮಾಡೋದಿರ್ಬೋದು, ಇದನ್ನು ನಾವೇ ತಯಾರಿ ಮಾಡ್ಕೋಬೇಕಾಗಿತ್ತು. ಅದ್ರ ಜೊತೆಗೆ ಇನ್ನು 8 ಜನ ಇರೋರು ಏನು ಮಾಡ್ತಾಯಿದ್ರು ಅಂದರೆ, ಅಲ್ಲಿ ಪೋಸ್ಟ್ಗಳನ್ನ ನೋಡ್ಕೊಳ್ಳೋಕ್ಕೆ 1-2 ಕಡೆ ಸ್ಟ್ರಾಂಗ್ ಪೋಸ್ಟ್ಗಳಲ್ಲಿ ಅಲ್ಲಿ ನಿಂತ್ಕೊಂಡು ಡ್ಯೂಟಿ ಮಾಡೋರು. ಇನ್ನು 4 ಜನ ಏನು ಮಾಡೋರು ಅಂತ ಹೇಳಿದ್ರೆ, ಆಂಬುಷ್ ಅಂತ ಹೇಳ್ಬಿಟ್ಟು ಅಲ್ಲಿ ಸರ್ಚ್ ಮಾಡಿ ಎಲ್ಲೆಲ್ಲಿ ನಮ್ಮ ನುಸುಳಿಕೆ ಇರ್ತಾ ಇತ್ತಲ್ಲ, ಬಾಂಗ್ಲಾದೇಶದಿಂದ ಬರುವಂಥವ್ರು ಇರ್ತಿದ್ರಲ್ಲ, ಅಂಥ ಪ್ಲೇಸ್ಗಳಲ್ಲಿ ಇನ್ನು 8 ಜನ ಏನು ಮಾಡೋರು ಅಂದರೆ, ಬೇರೆ ಬೇರೆ ಸ್ಥಳಗಳಲ್ಲಿ ತನ್ನ ಬಂದೂಕುಗಳನ್ನ ಇಟ್ಕೊಂಡು ಕಾಯ್ಕೊಂಡು ರಾತ್ರಿ ಹೊತ್ತು ಇರಬೇಕಾಗಿತ್ತು. ಯಾವುದೇ ಪರಿಸ್ಥಿತಿಲೂ ರಾತ್ರಿ ಹೊತ್ತು ನಮಗೆ ಪ್ರಾಣಿಗಳು ಇರ್ಬೋದು, ಏನೇ ಇರ್ಬೋದು, ಎಂತ ಇದ್ರೂ ನಾವು ಅಲ್ಲಿ ಧೈರ್ಯವಾಗಿ ನಮ್ಮ ಎದುರಿಸಬೇಕಾಗುತ್ತೆ. ಈಗ ಶತ್ರುಗಳೇನಾದ್ರೂ ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದಂಥ ಘಟನೆಗಳೇನಾದ್ರೂ ಇದೆಯಾ ಅಲ್ಲಿ? ಈಗ ಈ ನಾಗಾಸಾಕಿ ಅನ್ನೋರು ನಮ್ಮ ಇರ್ತಕ್ಕಂಥ ಪೋಸ್ಟ್ಗಳ ಮೇಲೆ ನಮಗೆ ನಾನು ಅನುಭವ ಮಾಡಿರೋ ಪ್ರಕಾರ, ನಾವು ಈ ಆನೆಗಳು ಬಂದು ದಾಳಿ ಮಾಡಿರೋದು ನನ್ನ ಜೊತೆಗಾಗಿದೆ. ಈ ನಾಗಾ ಅನ್ನೋರ ಅಟ್ಯಾಕ್ ನಮ್ಮ ಯೂನಿಟ್ ಮೇಲೆ ಅಟ್ಯಾಕ್ ಆಗಿದೆ. ಆದರೆ ಆ ಪರಿಸ್ಥಿತಿಲಿ ನಾನು ಆ ಅಟ್ಯಾಕಲ್ಲಿ ನಾನು ಇರಲಿಲ್ಲ. ನಮ್ಮ ಪರಿಸ್ಥಿತಿ ಟೈಮಲ್ಲಿ ನಾಗಾ ಅವರು ಅಟ್ಯಾಕ್ ಆಗಿಲ್ಲ. ಆದರೂ ಕೂಡ ತುಂಬ ಸ್ಟ್ರಗಲ್ಗಳನ್ನು ನೀವು ಅಲ್ಲಿ ಮಾಡಿದ್ದೀರಾ? ಹೌದು, ಅದು ಸ್ಟ್ರಗಲ್ ಅನ್ನೋದಕ್ಕಿಂತ ಅದು ದೇಶ ಸೇವೆ. ಆ ದೇಶ ಸೇವೆ ಅನ್ಬೇಕಾದ್ರೇ ಯಾವುದೇ ಪ್ರದೇಶಕ್ಕೆ ನಮಗೆ ನಾವು ಸೈನ್ಯಕ್ಕೆ ಸೇರಿ ನಮ್ಮ ಟ್ರೈನಿಂಗನ್ನು ನಾವು ಮುಗಿಸಿದ ತಕ್ಷಣವೇ ನಮ್ಮ ಸೈನ್ಯ ಅಂದರೆ ಯಾವ ರೀತಿ ಅಂದರೆ, ಹಲವು ಧರ್ಮಗಳಿಂದ ಕೂಡಿರ್ತಕ್ಕಂಥ ಸೈನ್ಯ. ಎಲ್ಲ ಧರ್ಮ ನಮ್ಮದು ಒಂದೇ ಧರ್ಮ ಏನಂದ್ರೆ ದೇಶ ಪ್ರೇಮ ಅಷ್ಟೇ. ಇದರಲ್ಲಿ ನಮಗೆ ಕುರಾನ್, ಬೈಬಲ್ ಮತ್ತು ಭಗವದ್ಗೀತಾ ಮೇಲ್ಗಡೆ ನಮಗೆ ಆಮೇಲೆ ನಮ್ಮ ಇಂಡಿಯನ್ ಫ್ಲಾಗ್ ಏನಿದೆಯಲ್ಲ ಅದನ್ನಿಟ್ಟು ನಮ್ಮ ಹತ್ರ ಪ್ರಮಾಣ ತಗೊಳ್ತಾರೆ. ನೀವು ಗಾಳಿಯಲ್ಲಿರ್ಬೋದು, ನದಿಗಳಲ್ಲಿರ್ಬೋದು, ಸಮುದ್ರಗಳಲ್ಲಿರ್ಬೋದು, ಭೂಮಿ ಮೇಲಿರ್ಬೋದು, ಯಾವ ಪ್ರದೇಶದಲ್ಲಿ ನೀವು ಕಳಿಸಿದ್ರು ನಾನು ಖುಷಿಯಿಂದ ನನ್ನ ಡ್ಯೂಟಿ ನಾನು ನಿಭಾಯಿಸ್ತೀನಿ ಅಂತ ಹೇಳ್ಬಿಟ್ಟು ನನಗೆ ಯಾವಾಗ ಪ್ರತಿಜ್ಞೆ ತೊಗೊಳ್ತಾರೆ, ಟ್ರೈನಿಂಗ್ ಆದ ತಕ್ಷಣ ಆ ಪ್ರತಿಜ್ಞೆನ ತೊಗೊಳ್ತಾರೆ. ಯಾವಾಗ ಆ ಟ್ರೈನಿಂಗಲ್ಲಿ ಆ ಪ್ರತಿಜ್ಞೆ ತೊಗೊಳ್ತಾರೆ, ಅದು ನಮ್ಮ ಜವಾಬ್ದಾರಿ ಆಗುತ್ತೆ. ಮತ್ತು ಆ ಜವಾಬ್ದಾರಿ ನಾವು ಎಲ್ಲೆಲ್ಲಿ ಹೋಗ್ತೀವೋ ಆ ಡ್ಯೂಟಿ ಮಾಡಬೇಕಾದ್ರೆ, ಈಗ ನಾವು ಸ್ಟಾರ್ಟಿಂಗಲ್ಲಿ ಏನಾಗುತ್ತೆ ಅಂದರೆ, ನಾವು ಚಿಕ್ಕ ಹುಡುಗರಾಗಿರ್ತೀವಿ, ನಾವು ಅನುಭವಗಳು ಕಡಿಮೆ ಇರುತ್ತೆ. ನಾವು ಹೋಗುವಂಥ ಪ್ರದೇಶಗಳಲ್ಲಿ ಹೆಂಗಿರ್ಬೇಕು ಏನಿರಬೇಕು ಅಂತ ನಮ್ಗೆ ಗೊತ್ತಿರಲ್ಲ. ಆದರೆ ನಮ್ಮ ಸೀನಿಯರ್ಸ್ ಏನಿರ್ತಾರಲ್ಲ, ನಮ್ಮ JCOs ಇರ್ಬೋದು, ನಮ್ಮ ಆಫೀಸರ್ಸ್ ಇರ್ಬೋದು, ಇವ್ರುಗಳಿಗೆ ತುಂಬ ಅನುಭವ ಆಗಿರುತ್ತೆ, ಸರ್ವಿಸ್ಗಳಾಗಿರುತ್ತೆ. ಅವ್ರುಗಳು ನಮಗೆ ಗೈಡ್ಲೈನ್ ಮಾಡ್ತಾರೆ, ಮಾರ್ಗದರ್ಶನ ಕೊಡ್ತಾ ಇರ್ತಾರೆ. ಅದರಿಂದ ನಮಗೆ ಆ ಡ್ಯೂಟಿ ಮಾಡೋದು ಅಷ್ಟು ದೊಡ್ಡ ಕಷ್ಟ ಅಂತ ಅನ್ಸಲ್ಲ. ಅದಕ್ಕೆ ಹೇಳ್ತಾರಲ್ಲ ಸರ್, ಈಗ ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕಂತೆ. ಅವಾಗ ಮಾತ್ರ ಜೀವನ ಅನ್ನುವಂಥದ್ದು ಒಂದು ಒಳ್ಳೆಯ ಸಾಧನೆಯ ಎಡೆಗೆ ಸಾಗಲಿಕ್ಕೆ ಸಾಧ್ಯ ಇದೆ. ಅದೇ ರೀತಿ ಸರ್, ಈಗ ಬಹಳಷ್ಟು ದೊಡ್ಡ ದೊಡ್ಡ ಅಧಿಕಾರಿಗಳ ಜೊತೆ ಕೆಲಸ ಮಾಡಿದಂತಹ ಅನುಭವ ತಮಗಿದೆ. ಹೇಗಿತ್ತು ಸರ್ ಆ ಒಂದು ಅನುಭವ? ಯಾಕೆಂದರೆ ದೊಡ್ಡ ದೊಡ್ಡ ಅಧಿಕಾರಿಗಳ ಜೊತೆ ಅವರ ಒಂದಷ್ಟು ಅನುಭವದ ಸಾಗರದ ಜೊತೆ ನೀವು ಒಂದು ಕೆಲಸ ಮಾಡುವಂಥದ್ದು ಒಂದು ವಿಶೇಷ ಅಂತಲೇ ಹೇಳಬಹುದು.
ಹೇಗಿತ್ತು ನಿಮ್ಮ ಅನುಭವ? ಇದರಲ್ಲಿ ನಮ್ಮ ಹಿರಿಯ ಅಧಿಕಾರಿಗಳು ಅಂತ ಅಂದಾಗ ನನಗೆ ನೆನಪು ಬರೋದೇನು ಅಂತ ಹೇಳಿದ್ರೆ, ನಾನು ಎಲ್ಲಿ ಅಸ್ಸಾಮು, ಕಲ್ಕಟ್ಟ ಎಲ್ಲಿ ಈ ಪ್ರದೇಶಗಳಲ್ಲಿ ಡ್ಯೂಟಿ ಹಾಕಿದ್ರು, ನನ್ನ ಎಜುಕೇಷನ್ ಇರ್ಬೋದು, ನಾನು ನಡ್ಕೊಳ್ತಕ್ಕಂಥ ರೀತಿ ಇರ್ಬೋದು, ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ನಮ್ಮ ಕಲ್ಕಟ್ಟಾದಲ್ಲಿ ನಮ್ಮ ಈಸ್ಟರ್ನ್ ಕಮಾಂಡ್ ಅನ್ನೋದು ಪೂರ್ತಿ ನಮ್ಮ ಈಸ್ಟರ್ನ್ ಕಮಾಂಡ್ ಅನ್ನೋದು ಅಂದರೆ ಪೂರ್ವ ಭಾಗದಲ್ಲಿ ಎಷ್ಟು ಇದೆಯಲ್ಲ ಅಷ್ಟು ಪ್ರದೇಶಗಳಿಗೆ ಒಂದು ಕಮಾಂಡ್ ಅಂತ ಇರುತ್ತೆ. ಅದು ಅಲ್ಲಿಂದನೇ ಕೂತ್ಕೊಂಡು ಯುದ್ಧದ ಅಭ್ಯಾಸಗಳು, ಯುದ್ಧದ ಪ್ರತಿಯೊಂದು ಪ್ಲಾನಿಂಗ್ಸ್ ಎಲ್ಲ ಅಲ್ಲಿಂದನೇ ನಡೆಯೋದು. ಆ ಕಮಾಂಡಲ್ಲಿ ನನಗೆ ನಮ್ಮ ಲೆಫ್ಟಿನೆಂಟ್ ಜನರಲ್ ಮೊಹಮ್ಮದ್ ಸಾಬ್ ಅಂತ ಇದ್ದಾರೆ, ಅಲ್ಲಿ ಕಾನ್ಫರೆನ್ಸ್ ರೂಮಲ್ಲಿ ನನಗೆ ಇನ್ಚಾರ್ಜ್ ಅಂತ ಕೊಟ್ಟಿದ್ರು. ಆ ಕಾನ್ಫರೆನ್ಸ್ ರೂಮಲ್ಲಿ ಅಲ್ಲಿ ನಮ್ಮ ಕೆಲಸಗಳು ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಈ ಹಿರಿಯ ಅಧಿಕಾರಿಗಳು ಮುಂದೆ ಆಗ್ತಕ್ಕಂಥ ಪ್ರತಿಯೊಂದು ಆಗುಹೋಗುಗಳನ್ನ ಅಲ್ಲೇ ಕೂತ್ಕೊಂಡು ಪ್ಲಾನಿಂಗನ್ನು ಮಾಡ್ತಾಯಿದ್ರು. ಜೊತೆಗೆ ಆ ಅಧಿಕಾರಿಗಳ ಜೊತೆ ಸೇವೆ ಮಾಡಬೇಕಾದ್ರೆ ನನಗೆ ಎಷ್ಟು ಸಂತೋಷ ಆಗ್ತಾ ಇತ್ತು ಅಂತ ಹೇಳಿದ್ರೆ, ನಾನು ಬರೇ ಒಂದು 10ನೇ ಕ್ಲಾಸ್ನ ಪಾಸ್ ಮಾಡ್ಕೊಂಡು ಫಸ್ಟ್ PUC ಮಾಡ್ಕೊಂಡು ನಾನು ಬಂದಿದ್ದಕ್ಕೇನೆ ನನಗೆ ಇಷ್ಟು ಹೆಮ್ಮೆ ಆಗ್ತಾ ಇದೆ. ಇವ್ರುಗಳು ಡಿಗ್ರಿಗಳು, ಇಂಜಿನಿಯರ್ಗಳು ಮಾಡ್ಕೊಂಡು ದೊಡ್ಡ ದೊಡ್ಡ ಅಧಿಕಾರಿಗಳು, ನಾನು ಇನ್ನೂ ಓದ್ಬಿಟ್ಟು ಬಂದು ಈ ಥರ ದೊಡ್ಡ ಅಧಿಕಾರಿ ಆಗಿದ್ರೆ ಎಷ್ಟು ಚೆನ್ನಾಗಿರೋದು ಅನ್ನೋದು ನನಗೆ ಆಸೆ ಆಗ್ತಾ ಇತ್ತು. ಆಮೇಲೆ ಅವ್ರು ಹಿರಿಯ ಅಧಿಕಾರಿಗಳು ಆಗಿದ್ರು ನಮ್ಮಂಥ ಸೈನಿಕರುಗಳಿಗೆ ಎಷ್ಟು ಸಪೋರ್ಟಿವ್ ಆಗಿದ್ರು ಅಂತ ಹೇಳಿದ್ರೆ, ತನ್ನ ಮಕ್ಕಳಂತೆ ನಮ್ಮನ್ನು ನೋಡ್ಕೊಳ್ತಾ ಇದ್ರು. ಅಲ್ಲಿ ಇದ್ದಾಗಲೇ ನನಗೆ ಏನಾಯ್ತು ಅಂತ ಹೇಳಿದ್ರೆ, ಯಾವ ರೀತಿ ಪ್ಲಾನ್ ಮಾಡಬೇಕು, ಯಾವ ರೀತಿ ಡ್ರಾಯಿಂಗ್ ಮಾಡಬೇಕು, ನಮ್ಮ ಯುದ್ಧ ಗೆಲ್ಲಬೇಕು ಅಂತ ಹೇಳಿದ್ರೆ ಆ ಯುದ್ಧದ ಪ್ರದೇಶಗಳನ್ನ ಯಾವ ರೀತಿ ಡ್ರಾಯಿಂಗ್ ಮಾಡಬೇಕು ಅನ್ನೋದನ್ನು ನಾನು ಅಲ್ಲಿಂದನೇ ಕಲಿತೆ. ನಾನು ಆ ಪ್ಲೇಸಲ್ಲಿ ಇದ್ದಾಗಲೇ ನನಗೆ ತುಂಬ ಹೆಮ್ಮೆಯಿಂದ ನಾನು ಕೆಲಸ ಮಾಡಿದೆ. ನಮಸ್ಕಾರ, ನಾನು ಸುಧಾರ್ ಶಂಕರ್, 25 ಮಡ್ರಾಸ್. ಹೌಲ್ದಾರ್ ಶರವಣನ್, ನಾವೆಲ್ಲ ಒಂದೇ ಯೂನಿಟ್. ಹೌಲ್ದಾರ್ ಶರವಣನ್ ಯೂನಿಟಲ್ಲಿ ಕೆಲಸ ಮಾಡುವಾಗ ಒಂದು ಹೈ ಸ್ಟ್ಯಾಂಡರ್ಡ್, ಒಳ್ಳೆ ಡಿಸಿಪ್ಲಿನ್ ಸೋಲ್ಜರ್ ಅವರು. ಅಲ್ಲಿ ಆರ್ಮಿ ಕೆಲಸ ಮತ್ತು ಅಲ್ಲಿ ಮಾಡುವಾಗೂ ಫುಲ್ಲ ಇಂಟ್ರೆಸ್ಟ್ ಆಗಿ ಮಾಡ್ತಿದ್ರು. ಅಲ್ಲಿ ಹೆಲ್ಪ್ ಏನಾದರೂ ಯಾರಿಗಾದ್ರು ಬೇಕಂದ್ರೂ ವಾಲಂಟಿಯರ್ಗೆ ಹೋಗಿ ಹೆಲ್ಪ್ ಮಾಡ್ತಿದ್ರು. ಒಂದು ಒಳ್ಳೆ ಕ್ವಾಲಿಟಿ ಅವ್ರದ್ದು. ಆರ್ಮಿ ಬಿಟ್ಟು ಬಂದಮೇಲೆ ಕೂಡ ಇಲ್ಲಿ ಲೋಕಲಲ್ಲಿ ಬಡವ ಮಕ್ಕಳಿಗೆ ಮತ್ತು ಯಾರಾದ್ರು ಸೈನಿಕರು ಬ್ಯಾಂಗ್ಳೂರು ಬಂದರೆ ಅವ್ರಿಗೆ ಹೆಲ್ಪ್ ಮಾಡೋದು, ರಿಸೀವ್ ಮಾಡಿಬಿಟ್ಟು ಸೆಂಡಪ್ ಮಾಡೋರಿಗೆ ಜೊತೆಯಲ್ಲಿ ಇತ್ತು ಅವ್ರಿಗೆ ಫುಲ್ ಹೆಲ್ಪ್ ಮಾಡೋದು. ಈ ಥರ ಒಂದು ಒಳ್ಳೆ ಹೈ ಸ್ಟ್ಯಾಂಡರ್ಡ್ ಇವ್ರ ಹತ್ರ ಒಳ್ಳೆ ಕ್ವಾಲಿಟಿಗಳು. ನಾವು ಒಂದು ಟೀಮ್ ಇವರ ಜೊತೆಯಲ್ಲಿ ಸುಧಾರ್, ಆರ್ಡಿನರಿ ಕ್ಯಾಪ್ಟನ್ ಎನ್ ಕುಮಾರ್, ಹೌಲ್ದಾರ್ ಸುಂದರಮೂರ್ತಿ, ಹೌಲ್ದಾರ್ ಸಂಪತ್ ಕುಮಾರ್, ಹೌಲ್ದಾರ್ ಸರ್ವಣನ್ ಜೊತೆಯಲ್ಲಿ ಸೇರಿಸ್ಕೊಂಡು ನಾವೆಲ್ಲ ಈ ಕೆಲಸ ಮಾಡ್ಕೊಂಡು ಬರ್ತಿದ್ದೇವೆ. ನನಗೊಂದು ತುಂಬ ಹೆಮ್ಮೆ ಆಗ್ತಿದೆ. ಹೌಲ್ದಾರ್ ಸರ್ವಣನ್ಗೆ ಜೈ ಜವಾನ್ ಜೈ ಕಿಸಾನ್ ಅವಾರ್ಡ್ ಸಿಕ್ಕಿದೆ. ಇದಕ್ಕಿಂತ ನಾವೆಲ್ಲ ತುಂಬ ಹ್ಯಾಪಿ ಆಗಿದ್ದೇವೆ. ನಾನು ದೇವರ ಹತ್ರ ಪ್ರಾರ್ಥಿಸ್ತೇನೆ, ಹೌಲ್ದಾರ್ ಸರ್ವಣನ್ಗೆ ಒಳ್ಳೆ ಆರೋಗ್ಯ ಕೊಡಲಿ, ಮುಂದಿನ ದಿನಗಳಲ್ಲಿ ಕೂಡ ಈ ಕೆಲಸ ಅವರು ಕಂಟಿನ್ಯೂ ಆಗಿ ಜಾರಿ ಮಾಡಿಕೊಂಡು ಹೋಗೋಕ್ಕೆ. ಯಾಕಂತ ಹೇಳಿದ್ರೆ ಈಗ ಎಜುಕೇಷನ್ ಮುಗಿಸಿನೇ ನೀವು ಸೇನೆಗೆ ಬರಬೇಕು ಅಂತಿಲ್ಲ. ಸೊ ಈಗ 10th ಮಾಡಿ ಅಥವಾ PUC ಮಾಡಿ ಸೇನೆಗೆ ಸೇರಿಕೊಂಡು ಅಲ್ಲಿಗ ಡಿಗ್ರಿ ಅಲ್ಲ ಡಬಲ್ ಡಿಗ್ರಿಗೆ ಆಗೋಷ್ಟು ಅದಕ್ಕಿಂತ ಹೆಚ್ಚಿನ ವಿದ್ಯೆಯನ್ನು ಕಲಿತವ ಸೈನಿಕರ ಉದಾಹರಣೆ ಭಾಳಷ್ಟಿದೆ ನಮ್ಮಲ್ಲಿ. ಯಾಕೆಂದರೆ ಸೇನೆಗೆ ಬಂದು ಸ್ಪೆಷಲ್ ಕೋರ್ಸ್ಗಳನ್ನು ಮಾಡಿ ಅವರಿಗೇನೊಂದು ಇಷ್ಟ ಇದೆ ಆ ಕೋರ್ಸ್ಗಳನ್ನು ಮಾಡಿ ಅದರ ಬಗ್ಗೆ ವಿದ್ಯಾಭ್ಯಾಸವನ್ನು ಮಾಡಿ ರಿಟೈರ್ಡ್ ಆಗಿ ಬಂದ ನಂತರ ಇಲ್ಲಿ ಆ ಒಂದು ಎಜುಕೇಷನನ್ನು ಕಂಟಿನ್ಯೂ ಮಾಡಿ ಒಳ್ಳೊಳ್ಳೆ ಪೋಸ್ಟಲ್ಲಿ ಕೆಲಸ ಮಾಡಿದ ಅನೇಕ ಸೈನಿಕರ ಉದಾಹರಣೆಗಳಿದೆ. ಹಾಗಾಗಿ ಈಗ 10th ಓದಿದವನು ಅಷ್ಟಕ್ಕೆ ಸೀಮಿತ, ಸೇನೆಗೆ ಬಂದು ಅಷ್ಟೇ ಕಲಿಯೋಕ್ಕಾಗೋದು, ಮತ್ತೆ ಅವನಿಗೆ ಮುಂದುವರಿಸ್ಲಿಕ್ಕೆ ಆಗೋದಿಲ್ಲ ವಿದ್ಯಾಭ್ಯಾಸ ಅಂತ ಹೇಳೋದೆಲ್ಲ ನಿಜವಾಗ್ಲೂ ಅದು ಶುದ್ಧ ಸುಳ್ಳು. ಹಾಗಾಗಿ ಸೇನೆಗೆ ಬಂದು ಬಹಳಷ್ಟು ನೀವು ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ಸೇನೆಯಲ್ಲಿ ಅವಕಾಶ ಇದೆ. ಅಷ್ಟು ಮಾತ್ರ ಅಲ್ಲ, ನೀವು ಸ್ಪೋರ್ಟ್ಸಲ್ಲಿ ಏನೋ ಒಂದು ಆಸಕ್ತಿ ಇದೆ ಅದಕ್ಕೂ ಕೂಡ ಸೇನೆಯಲ್ಲಿ ಬಹಳಷ್ಟು ಅವಕಾಶಗಳಿರುತ್ತೆ. ಹಾಗೆ ಬೇರೆ ಒಂದು ಕಲ್ಚರಲ್ ವಿಷಯದಲ್ಲೂ ಕೂಡ ಸೇನೆಗೆ ಬಹಳಷ್ಟು ಅವಕಾಶಗಳನ್ನು ಅವರು ಕಲ್ಪಿಸ್ತಾರೆ ಅಲ್ವಾ ಸರ್? ಇವಾಗ ಅಮೃತ್ಸರದಲ್ಲಿರುವಂಥ ಒಂದು ಕಟಾನಿಯ ಪ್ರದೇಶದಲ್ಲಿ ಇಂದಿರಾ ಗಾಂಧಿಯವರ ಹತ್ಯೆ ಆಗುತ್ತೆ. ಅದಾಗಿನಿಂದ ಸೊ ಜನವಾಸಕ್ಕೆ ಅಲ್ಲಿ ಒಂದು ಅವಕಾಶಗಳು ಇರೋದಿಲ್ಲ. ಅದನ್ನು ಸೈನಿಕರ ಒಂದು ಟ್ರೈನಿಂಗ್ ಸೆಂಟರ್ ಆಗಿ ಮಾಡ್ತಾರೆ. ಅಲ್ಲಿ ಕೂಡ ಶರವಣ್ ಸರ್ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಅದರಲ್ಲಿ ಅವರ ಅನುಭವ ಹೇಗಿತ್ತು ಅಂತ ಕೇಳೋಣ ಸರ್. ಅಲ್ಲಿನ ಅನುಭವ ಹೇಗಿತ್ತು ಸರ್? ಅಲ್ಲಿ ಇವಾಗ ನಾವು ಅಮೃತ್ಸರ ವಾಘಾ ಬಾರ್ಡರ್ ಅಂತ ನಾವು ಏನು ಕೇಳಿದ್ವಲ್ಲ, ಆ ಅಮೃತ್ಸರ ವಾಘಾ ಬಾರ್ಡ್ರಿಂದ ಒಂದು 40 ಕಿಲೋಮೀಟರ್ ದೂರದಲ್ಲಿ ಕಟಾನಿ ಅನ್ನೋ ಪ್ರದೇಶ ಇದೆ.
ಅದು ಪಾಕಿಸ್ತಾನ ಬಾರ್ಡ್ರಲ್ಲೇ ಇದೆ. ಅದನ್ನು ಆ ವಿಲೇಜ್ ಅನ್ನೋದು ಆ ಪ್ರದೇಶ ಬಂದ್ಬಿಟ್ಟು ಪಾಕಿಸ್ತಾನ ಬಾರ್ಡ್ರಲ್ಲೇ ಇದೆ. ಅದು ಅಲ್ಲಿ ಈ ಬ್ಲೂ ಸ್ಟಾರ್ 1984ನೇ ಇಸ್ವಿಲಿ ಬ್ಲೂ ಸ್ಟಾರ್ ಅನ್ನೋ ಏನಾಯಿತು ಅದರ ಹಿನ್ನೆಲೆಯಲ್ಲಿ ಬಂದು ನಮ್ಮ ಇಂದಿರಾ ಗಾಂಧಿ ಅವ್ರನ್ನ ಹತ್ಯೆ ಮಾಡಿದ್ರು. ಆ ಹತ್ಯೆ ಮಾಡ್ತಕ್ಕಂಥ ವ್ಯಕ್ತಿ ಬಂದು ಈ ಕಟಾನಿ ಅನ್ನೋ ವಿಲೇಜಲ್ಲಿ ವಾಸವಾಗಿದ್ದ. ಆಗಿನ ಗೌರ್ಮೆಂಟ್ ಏನು ಮಾಡ್ತು ಅಂದರೆ ಎಷ್ಟು ಕೋಪಗೊಂಡಿದ್ರು ಅಂತ ಹೇಳಿದ್ರೆ, ಆ ವಿಲೇಜು ನನಗೆ ತಿಳಿದಂಗೆ ಒಂದು ಏನೂ ಇಲ್ಲ ಅಂದ್ರೆ ಒಂದು 500ರಿಂದ 800 ಮನೆಗಳಿರ್ತಕ್ಕಂಥ ಪ್ರದೇಶ. ಅದು ಅದ್ಭುತವಾದ ಮನೆಗಳಿರ್ತಕ್ಕಂಥ ಪ್ರದೇಶ. ಅಷ್ಟು ವಿಲೇಜನ್ನು ಖಾಲಿ ಮಾಡಿಸಿದ್ರು. ಅಲ್ಲಿ ಅದರಲ್ಲಿ ವಾಸ ಆಗಿರ್ತವನೇ ಬಂದು ಈ ಥರ ಬಂದು ಪ್ರಧಾನಮಂತ್ರಿಗಳನ್ನ ಹತ್ಯೆ ಮಾಡಿದ್ದಾನೆ ಅಂತೇಳಿ ಆ ಪ್ರದೇಶನ ಪೂರ್ತಿ ಖಾಲಿ ಮಾಡಿದ್ರು. ಜೊತೆಗೆ ಅಲ್ಲಿ ಸೇನಾಧಿಕಾರಿಗಳ ಮನೆಗಳು ಇತ್ತು. ಅವ್ರು ಹೇಳ್ತಾ ಇದ್ರು, ನಾವು ಸೇನಾಧಿಕಾರಿ, ನಾವು ಇಲ್ಲಿಂದ ನಾವು ಈ ವಿಲೇಜ್ ನಾವು ಖಾಲಿ ಮಾಡಲ್ಲ ಅಂತ ಹೇಳಿ. ಇಲ್ಲ, ದೇಶ ವಿರೋಧವಾಗಿ ಮಾಡ್ತಕ್ಕಂಥ ಕೆಲಸ ಇದರಲ್ಲಿ ನಡೆದಿದೆ. ಈ ವಿಲೇಜಲ್ಲೇ ಪ್ಲಾನ್ ಮಾಡಿದ್ದಾರೆ, ಯಾವುದೇ ಕಾರಣಕ್ಕೂ ಇಲ್ಲಿ ಯಾರು ಇರಂಗಿಲ್ಲ ಅಂತ ಹೇಳಿ ಆ ಇಡೀ ವಿಲೇಜನ್ನೇ ಖಾಲಿ ಮಾಡಿಸಿದ್ರು. ಜೊತೆಗೆ ಅದು ಪಾಕಿಸ್ತಾನ ಬಾರ್ಡರ್ ಇರೋದ್ರಿಂದ ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ಕೆಲವರು ಬಂದು ಗೂಢಾಚಾರಿಗಳು ಬಂದು ಇದ್ರ ಜೊತೆಗೆ ಪ್ಲಾನಿಂಗ್ ಮಾಡಿ ಇಂಥ ಕೆಲಸಗಳನ್ನ ಮಾಡಿದ್ದಾರೆ. ಅದಕ್ಕೆ ಆ ವಿಲೇಜ್ ಯಾವ ರೀತಿ ಇತ್ತು ಅಂದರೆ, ಎಲ್ಲ ಮನೆಗಳಿರ್ತಕ್ಕಂಥ ಪ್ರದೇಶ. ಜೊತೆಗೆ ರಸ್ತೆಗಳು ಹೆಂಗಿತ್ತು ಅಂದರೆ ಬರೀ 4 ಅಡಿ 3 ಅಡಿ ಮಧ್ಯದಲ್ಲಿ ರಸ್ತೆಗಳು, ದೊಡ್ಡ ದೊಡ್ಡ ರಸ್ತೆಗಳಿಲ್ಲ. ಅಲ್ಲಿ ನಮಗೆ ಯಾವ ರೀತಿ ಟ್ರೈನಿಂಗ್ಗಳನ್ನ ನಮಗೆ ಕೊಡ್ತಾ ಇದ್ರು, ಟ್ರೈನಿಂಗ್ ಸೆಂಟರ್ ಮಾಡಿ ಇಟ್ಟಿದ್ದಾರೆ ಅಂತ ಹೇಳಿದ್ರೆ, ಈ ಜಮ್ಮು ಕಾಶ್ಮೀರಲ್ಲಿ ಈ ಶ್ರೀನಗರಲ್ಲಿ ಯಾವ ರೀತಿ ಮನೆಗಳಿದೆ, ಜೊತೆಗೆ ಬಾರಾಮುಲ್ಲಾದಲ್ಲಿ ಯಾವ ಥರ ಚೌಕಿಬಾಲ್ ಈ ಥರ ಮನೆಗಳಿದೆ. ಇಲ್ಲಿ ಬಂದು ನಾವು ಮನೆಗಳಲ್ಲಿ ಏನಾದರೂ ಆತಂಕವಾದಿಗಳು ಸೇರ್ಕೊಂಡ್ರೆ ನಾವು ಯಾವ ರೀತಿ ಎದುರಿಸಬೇಕು ಅನ್ನೋದಕ್ಕೆ ಟ್ರೈನಿಂಗ್ ಎಲ್ಲ ಕಟಾನೆ ಅನ್ನೋ ವಿಲೇಜ್ ಅಲ್ಲಿ ಆ ಗೋಡೆಗಳ ಮಧ್ಯದಲ್ಲಿ ಯಾವ ರೀತಿ ಟ್ರೈನಿಂಗ್, ನಾವು ಯಾವ ರೀತಿ ಅವ್ರು ಔತ್ಕೊಂಡ್ರೆ ನಾವು ಯಾವ ರೀತಿ ಅವ್ರನ್ನ ವಿರೋಧಿಸಬೇಕು, ಯಾವ ರೀತಿ ಅವ್ರನ್ನ ಹತ್ಯೆ ಮಾಡಬೇಕು ಅನ್ನೋದು ಟ್ರೈನಿಂಗ್ನ ಕಟಾನೆಯ ವಿಲೇಜ್ ಅಲ್ಲಿ ನಮಗೆ ಟ್ರೈನಿಂಗ್ ಅನ್ನು ಕೊಟ್ಟಿದ್ರು. ಆ ಟ್ರೈನಿಂಗು ತುಂಬಾ ಅದ್ಭುತವಾಗಿತ್ತು. ಆ ಟ್ರೈನಿಂಗ್ ಅಲ್ಲಿ ತುಂಬಾ ಕಷ್ಟ ಅನ್ನಿಸ್ತಾ ಇತ್ತು. ಆದರೆ ನಮಗೆ ಪ್ರತಿಯೊಂದು ನಮ್ಮ ಅಧಿಕಾರಿಗಳು ಮಾಡ್ತಕ್ಕಂಥ ಟ್ರೈನಿಂಗ್ ಇರ್ಬೋದು, ಏನೇ ಟ್ರೈನಿಂಗ್ ಕೊಟ್ರು ನಮ್ಮ ಒಳ್ಳೇದಕ್ಕೋಸ್ಕರನೇ. ಮುಂದೆ ಬರ್ತಕ್ಕಂಥ ಪರಿಸ್ಥಿತಿ ನಮ್ಗೆ ಆ ಥರ ಎದುರು ಸಿಗತ್ತೆ. ಯಾವ ರೀತಿ ಎದುರಿಸಬೇಕು ಅನ್ನೋದು ಮುಂದೆನೆ ನಾವು ಟ್ರೈನಿಂಗ್ ಮಾಡೋದ್ರಿಂದ ನಿಮ್ಗೆ ಮುಂದೆ ಏನೋ ಒಂದು ಕಷ್ಟದ ಪರಿಸ್ಥಿತಿ ಬಂದ್ರೆ ಅದನ್ನ ಶಕ್ತಿ ಬರುತ್ತೆ. ಅಲ್ಲಿ ಹೆಮ್ಮೆಯಿಂದ ನಾನು ಅಲ್ಲಿ ಡ್ಯೂಟಿ ಮಾಡಿದೆ. ನಾನು ಅಲ್ಲಿ ಎಷ್ಟು ಸಮಯ ತನಕ ಇದ್ರಿ ಸರ್? ಅಲ್ಲಿ ನಮಗೆ ಟ್ರೈನಿಂಗ್ ಅಂತ ನಮಗೆ ಅಲ್ಲಿ ಒಂದು 6 ತಿಂಗಳ ಕಾಲ ನಮಗೆ ಅಲ್ಲಿ ಟ್ರೈನಿಂಗ್ ಅಂತ. ಈಗ ಸರ್, ಈಗ ಪ್ರತಿಯೊಂದು ಟ್ರೈನಿಂಗ್ ಅಲ್ಲೂ ಕೂಡ ನೀವು ಹೊಸತನ್ನ ಕಲಿತಾ ಹೋಗ್ತೀರಿ. ಮುಂದೆ ನೀವು ಏನು ಒಂದು ಅನುಭವಕ್ಕೆ ಪಡಿಲಿಕ್ಕಿದ್ದೀರಿ, ಅದನ್ನು ಎದುರಿಸುವಂತ ಶಕ್ತಿಯನ್ನ ಪಡಿತಾ ಹೋಗ್ತೀರಿ. ಹೌದು. ಇದೇ ಕಟಾನಿಯ ವಾಘಾ ಬಾರ್ಡರ್ ಅನ್ನೋ ಪ್ರದೇಶಗಳಲ್ಲಿ ಒಂದು ಏನೂ ಇಲ್ಲ ಅಂದ್ರೂ 400-450 ಕಿಲೋಮೀಟರ್ ಅಷ್ಟು ದೂರ ನಮಗೆ ಬಾರ್ಡರ್ ಕೊಡುತ್ತೆ. ನಮ್ಮ ಪಾಕಿಸ್ತಾನದಿಂದ ಜಮ್ಮು ಕಾಶ್ಮೀರ ಇರ್ಬೋದು, ಮತ್ತೆ ಗುಜರಾತ್ ಇರ್ಬೋದು, ನಮ್ಮ ಪಂಜಾಬ್ ಪ್ರದೇಶಗಳಿರ್ಬೋದು, ಇದೆಲ್ಲ ಬಾರ್ಡರ್ ಪ್ರದೇಶ. ಈ ಕಟಾನೆನೋ ಪ್ರದೇಶಗಳಲ್ಲಿನೂ ನಮ್ಮ ಬಾರ್ಡರ್ ಪ್ರದೇಶಗಳು ಹೆಚ್ಚಾಗಿದೆ. ಅಲ್ಲಿ ನಮಗೆ ಪೋಸ್ಟಿಂಗ್ ಬಂದು ಕಪೂರ್ತಾಲಾ ಅಂತ ಕೊಟ್ಟಿದ್ದಾರೆ. ಅದು ಒಂದು ಸಿಟಿ. ಆದರೆ ನಮ್ಮ ಡ್ಯೂಟಿ ಎಲ್ಲ ಎಲ್ಲಿ ಅಂತ ಹೇಳಿದ್ರೆ ಬಾರ್ಡ್ರಲ್ಲಿ. ಆ ಬಾರ್ಡರ್ಗಳಲ್ಲಿ ಇರಬೇಕಾದ್ರೆ ನಮಗೆ ಎಷ್ಟು ಚಳಿ ಇತ್ತು, ಆ ಪ್ರದೇಶಗಳಲ್ಲಿ ಎಷ್ಟು ಮಳೆ ಇತ್ತು, ಆ ಬಂಕರ್ಗಳಲ್ಲಿ ನಾವು ಆ ಚಳಿಯಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ. ಆಮೇಲೆ ನಮ್ಮ ಮುಂದೆ ಬಂದ್ಬಿಟ್ಟು ಪಾಕಿಸ್ತಾನ ಎದುರುಗಡೆ ನಮ್ಮ ಫೆನ್ಸಿಂಗ್ ಇತ್ತು ನಮ್ಮದು. ಪಾಕಿಸ್ತಾನ ಆ ಕಡೆ ಈ ಕಡೆ ಬಂದು ನಮ್ಮ ಪ್ರದೇಶ. ಅದನ್ನು ಆ ಜಾಗದಲ್ಲಿ ಎಷ್ಟು ನಮ್ಮ ಸೈನ್ಯದ ಸೈನಿಕರಿದ್ದಾರೋ ಅಲ್ಲಿ ನಮ್ಮ ಮುಂದೆ ಯುದ್ಧ ಬಂದು ಯಾವ ರೀತಿ ನಾವು ಎದುರಿಸಬೇಕು ಅನ್ನೋ ಟ್ರೈನಿಂಗ್ಗಳು ನಮಗೆ ಜಾಸ್ತಿ ಸಿಗ್ತಾ ಇತ್ತು. ಜೊತೆಗೆ ನಮ್ಗೆ ಜಾಸ್ತಿ ಅಲ್ಲಿ ಬಾರ್ಡರ್ಗಳಲ್ಲೇ ನಮಗೆ ಜಾಸ್ತಿ ನಮ್ಮ ಸೇವೆ ಸಲ್ಲಿಸೋಕ್ಕೆ ಸಾಧ್ಯ ಆಯಿತು. ಸಮಾಜ ಸೇವಕರಾಗಿಯೂ ಕೂಡ ಉತ್ತಮ ವ್ಯಕ್ತಿಯಾಗಿ, ದೇಶ ಸೇವಕನಾಗಿ ಕೂಡ ಒಬ್ಬ ಉತ್ತಮ ಸೈನಿಕನಾಗಿ ಎಲ್ಲರ ಹತ್ರ ಕೂಡ ಕಾಣಿಸಿಕೊಂಡಿದ್ದೀರಿ. ಸೊ ನಿಮ್ಮ ಏನೊಂದು ಪ್ರತಿಭೆ ಇದೆ ಅಥವಾ ನಿಮ್ಮ ಹೆಸರು ಏನಿದೆ, ಇನ್ನಷ್ಟು ಬೆಳಿಬೇಕು, ಇನ್ನಷ್ಟು ನೀವು ಸಮಾಜ ಸೇವೆ ಮಾಡುವಂತಹ ಶಕ್ತಿ ಆ ದೇವರು ನಿಮಗೆ ಭಗವಂತ ಕೊಡಲಿ, ಆರೋಗ್ಯ ಭಾಗ್ಯ ಕೊಡಲಿ. ಹಾಗೆ ಇವರಂತೆ ಇನ್ನಷ್ಟು ಸಹಕರಿಸುವಂಥ ಜನಗಳ ಒಂದು ಸಂಪರ್ಕ ಕೂಡ ತಮಗಾಗಲಿ ಅಂತ ಹೇಳ್ತಾ, ತಾವು ಕಾರ್ಯಕ್ರಮಕ್ಕೆ ಬಂದಿರುವಂಥದ್ದು ಬಹಳಷ್ಟು ಖುಷಿ ಆಯಿತು ಸರ್. ನಿಮ್ಮ ಸಾಧನೆ ಇನ್ನಷ್ಟು ಎತ್ತರಕ್ಕೆ ಇರಲಿ, ಮತ್ತೊಮ್ಮೆ ನಾವು ನಿಮ್ಮನ್ನು ಸಂದರ್ಶನ ಮಾಡುವಂಥ ಭಾಗ್ಯ ಸಿಗಲಿ ಅಂತ ಹೇಳ್ತಾ ಸರ್, ಒಳ್ಳೆಯದಾಗಲಿ ಸರ್. ಧನ್ಯವಾದಗಳು. ವೀಕ್ಷಕರೇ, ನೋಡಿದ್ರಲ್ಲ ಶರವಣ್ ಸರ್ ಇವರ ಸಾಧನೆಗಳು. ಒಬ್ಬ ದೇಶ
ಸೇವೆಯನ್ನು ಮಾಡುವಂತಹ ಸೈನಿಕನಾಗಿ, ಹಾಗೆ ಸಮಾಜ ಸೇವೆಯನ್ನು ಮಾಡುವಂತಹ ಸಮಾಜ ಸೇವಕನಾಗಿ ಇವರ ಒಂದು ಜೀವನ ನಮ್ಮೆಲ್ಲರಿಗೂ ಕೂಡ ಆದರ್ಶಪ್ರಾಯವಾದುದು ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬ ದೇಶ ಸೇವಕ ವೀರ ಯೋಧರೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಹೀಗೆ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.